ಆತ್ಮೀಯರೇ, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಬಹುದೊಡ್ಡ ಕನಸು ಇದೀಗ ನನಸಾಗಿದೆ. ಉಳ್ಳಾಲ ತಾಲೂಕು ಆಗಬೇಕು ಮತ್ತು ಉಳ್ಳಾಲ ತಾಲೂಕಿನಲ್ಲೊಂದು ಪ್ರೆಸ್ ಕ್ಲಬ್ ಆಗಬೇಕು ಅಂತ ಭಾಳ ದಿನದ ನಮ್ಮ ಯೋಚನೆಗಳಿತ್ತು. ಅದು ಬಹುಶಃ ನಮ್ಮ ಕನಸಿನ ಸಂದರ್ಭದಲ್ಲೇ ಉಳ್ಳಾಲ ತಾಲೂಕು ಕೂಡ ಆಗಿ ಹೋಯಿತು. ಜೊತೆಗೆ ಉಳ್ಳಾಲ ತಾಲೂಕಾಗಿ 6 ತಿಂಗಳ ಒಳಗಾಗಿಯೇ ನಮ್ಮ ಇಲ್ಲಿನ ಶಾಸಕರು ಇಂತಹ ಒಂದು ಅವಕಾಶವನ್ನು ಕೂಡ ನಮಗೆ ಕಲ್ಪಿಸಿದರು. ಅವರ ಶಾಸಕರ ಭವನದ ಮೇಲೆ ಅಂತಸ್ತಿನಲ್ಲಿ ಈ ಒಂದು ಪ್ರೆಸ್ ಕ್ಲಬ್ ಈಗ ನಡೀತಾ ಇದೆ. ಕಳೆದ ಅವಧಿಯಲ್ಲಿ ಕಳೆದ ಫೈನಾನ್ಷಿಯಲ್ ಇಯರ್ ಸುಮಾರು 33 ಅಧ್ಯಕ್ಷರೇ 33 ಪ್ರೆಸ್ ಆಗಿದೆ. 33 ಪತ್ರಿಕಾಗೋಷ್ಠಿ ಇಲ್ಲಿ ಆಗಿದೆ. ನಮಗೆ ಭಾಳಷ್ಟು ನಿರೀಕ್ಷೆ ಇದೆ. ಈ ಉಳ್ಳಾಲ ತಾಲೂಕಿನ ಹೆಚ್ಚಿನ ಕಾರ್ಯಕ್ರಮಗಳಾದಾಗ ನಮ್ಮವರಿಗೆ ಅಥವಾ ಸಂಘ ಸಂಸ್ಥೆಯವರಿಗೆ ಉಳ್ಳಾಲ ತಾಲೂಕು ಪ್ರೆಸ್ ಕ್ಲಬ್ಬಲ್ಲಿ ಜನರಿಗೆ ಮಾಹಿತಿ ಕೊಡುವಂಥ ಒಂದು ಅವಕಾಶ ಇದೆ. ಮತ್ತು ಖಂಡಿತವಾಗಿಯೂ ಕೂಡ ಒಂದು ಚಿಕ್ಕ ಫೀಸ್ ಇರುವಂಥದ್ದು ಇದಕ್ಕೆ. ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವ ಒಂದು ಅವಕಾಶ ಇರುವುದರಿಂದ ಹೆಚ್ಚಿನ ಸಂಘ ಸಂಸ್ಥೆಗಳು ಮುಂದಕ್ಕೆ ನಮಗೆ ಸಹಕಾರವನ್ನು ನೀಡಬಹುದು ಅನ್ನುವಂತಹ ಒಂದು ಆಶೆ ನಮ್ಮಲ್ಲಿದೆ. ಅದಕ್ಕೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅನ್ನುವ ಒಂದು ಭರವಸೆ ನಮಗಿದೆ. ಈಗಾಗಲೇ ಪತ್ರಿಕಾ ಭವನದ ಅಂದರೆ ಪ್ರೆಸ್ ಕ್ಲಬ್ಬಿನ ಉದ್ಘಾಟನೆಯನ್ನು ಕಳೆದ ಜುಲೈ ತಿಂಗಳಲ್ಲಿ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೆವು. ಆದರೆ ಇಂಟೀರಿಯರ್ ವರ್ಕ್ ಎಲ್ಲ ಆಗದೇ ಇರುವುದರಿಂದ ನಾವು ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಉದ್ಘಾಟನೆ ಮಾಡಿದೆವು. ಗಟ್ಟಿ ಸಮಾಜ ಭವನದಲ್ಲಿ ಮಾನ್ಯ ಆಗಿನ MP ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಕೈ ಜೋಡಿಸಿಕೊಂಡು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಸಾಧ್ಯ ಆದಂತಹ ಒಂದು ತಕ್ಕ ಮಟ್ಟಿನ ಚೊಕ್ಕವಾದ ಕಾರ್ಯಕ್ರಮವನ್ನು ಮಾಡಿದ್ದೆವು. ಮುಂದಕ್ಕೆ ಮುಂದಿನ 1-2 ತಿಂಗಳ ಬಳಿಕ ಒಂದು ಸುಂದರವಾದ ಪ್ರೆಸ್ ಕ್ಲಬ್ ಡೇಯನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಕನಸು ನಮ್ಮಲ್ಲಿದೆ. ಅದಕ್ಕೆ ಪೂರಕವಾಗಿ ಏನಾದರೂ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲಿನ ಸಂಘ ಸಂಸ್ಥೆಗಳನ್ನು ಜೋಡಿಸಬೇಕು, ಕನೆಕ್ಟಿವಿಟಿ ಇರಬೇಕು ಅಂತ ನಮ್ಮೊಂದು ಅಧ್ಯಕ್ಷರ ಬಹುದಿನದ ಆಶೆ. ಎಲ್ಲ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಕಂಪನಿಗಳಿಗೆ ಎಲ್ಲವೂ ಕೂಡ ಪೂರಕವಾದಂಥ ಕನೆಕ್ಟಿವಿಟಿ ಸಂಪರ್ಕ ಇರಬೇಕು ಅನ್ನೋ ಕಾರಣಕ್ಕಾಗಿ ಚಟುವಟಿಕೆಗಳನ್ನು ಆರಂಭಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ತಿಂಗಳ ಬೆಳಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. PB ಹರೀಶ್ ರೈ ಅವರು ಮಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಈ ಒಂದು ಗೌರವ ಅತಿಥಿ ಅನ್ನೋ ಕಾನ್ಸೆಪ್ಟನ್ನು ಅವರ ಪ್ರೆಸ್ ಕ್ಲಬ್ಬಿನ ಸದಸ್ಯರು ಜೊತೆಗೂಡಿ ಮಾಡಿದರು. ನಮಗೂ ಕೂಡ ಒಂದು ಚಿಕ್ಕ ಮಟ್ಟದಲ್ಲಿ ಈ ತಾಲೂಕು ಮಟ್ಟದಲ್ಲಿ ಅಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆಶೆಯಿಂದ ಇಂಥ ಒಂದು ಕಾರ್ಯಕ್ರಮದ 2ನೇ ಸಂಚಿಕೆ ಅಂದರೆ 2ನೇ ಕಾರ್ಯಕ್ರಮ ಇದು. ಕಳೆದ ತಿಂಗಳಲ್ಲಿ ನಾವು ಡಾಕ್ಟರ್ ಅಶ್ವತ್ಥ ನಾರಾಯಣ ವೈಜ್ಞಾನಿಕ ಅಧಿಕಾರಿಯವರ ಹತ್ರ ಕಡಲ್ ಕೊರೆತದ ಬಗ್ಗೆ ಮತ್ತು ಮ್ಯಾಂಗ್ರೋವ್ ಬೆಳವಣಿಗೆಯ ಬಗ್ಗೆ ಒಂದು ಒಳ್ಳೆಯ ಸಂವಾದವನ್ನು ಮಾಡಿದ್ದೆವು. ಜರ್ನಲಿಸಮ್ ಸ್ಟೂಡೆಂಟ್ಸ್ ಇದರಲ್ಲಿ ಪಾಲ್ಗೊಂಡರು. ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯಿತು ಅನ್ನುವಂಥ ಒಂದು ಸಂತೋಷ ನಮಗಿದೆ ಮತ್ತು ವೈಡ್ ಪಬ್ಲಿಸಿಟಿ ಅದಕ್ಕೆ ಸಿಕ್ಕಿದೆ. ಕಡಲ್ ಕೊರೆತವನ್ನು ತಪ್ಪಿಸುವುದಕ್ಕಾಗಿ ಏನೆಲ್ಲ ಮಾಡಿ ನೋಡಿ ಆಯಿತು. ಗೋಣಿ ಆಯಿತು, ಕಲ್ಲಾಯಿತು, ಸಿಮೆಂಟ್ ಆಯಿತು, ಎಲ್ಲವೂ ಆಯಿತು. ತಡೆಗೋಡೆಗೂ ಕೂಡ ಜಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಇದೆ. ಇದರ ಮಧ್ಯೆ ಮ್ಯಾಂಗ್ರೋವನ್ನು ಬೆಳೆಸಿದಾಗ, ಕಾಂಡ್ಲಾವನವನ್ನು ಮಾಡಿದಾಗ ಬಹಳ ಒಳ್ಳೆಯ ನಿರೀಕ್ಷೆ ಫಲಿತಾಂಶ ಸಿಗ್ಬೋದು ಅನ್ನುವಂಥ ಒಂದು ಅವರು ಮಾತನ್ನು ಹೇಳಿದ್ದಾರೆ. ಇದನ್ನು ನಾವು ಇಲ್ಲಿಯ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ. ಅದಕ್ಕೆ ಏನು ಮಾಡಬಹುದು, ಕಾಂಡ್ಲಾವನವನ್ನು ಒಂದು ಚಿಕ್ಕ ಮಟ್ಟದಲ್ಲಿ ಒಮ್ಮೆ ಬೆಳೆಸಿ ಅದರಲ್ಲಿ ಪ್ರಭಾವ ಇದೆಯಾ ಅಂತ ನೋಡುವ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಕೂಡ ಉಂಟು. ಅದಕ್ಕೆ ಮುಂದಕ್ಕೆ ನಾವೆಲ್ಲ ಮನಸ್ಸು ಮಾಡಬೇಕು. ಮೊನ್ನೆ ಆದಂಥ ಸಂವಾದದ ಫಲಶ್ರುತಿ ಒಂದು ಸಿಕ್ಕಿದೆ ಅಂತ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ, ಇವತ್ತಿನ ತಿಂಗಳ ಬೆಳಕು, ಈ ತಿಂಗಳ ಬೆಳಕು ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ಯಾರು ಅಂತ ಹೇಳುವಾಗ ನಮಗೆ ಬಹಳ ಆತ್ಮೀಯರಾದಂತಹ KT ಸುವರ್ಣ ಅವರ ನೆನಪು ಬಂತು. ಮತ್ತು ಈ 2ನೇ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ, ಗೌರವ ಅತಿಥಿಯಾಗಿ ಯಾರನ್ನು ಕರೀಬೇಕು ಅಂತ ಹೇಳುವಾಗ ನಮಗೆ ತುಂಬ ಸಂತೋಷ ಆಯಿತು. ನಮ್ಮವರು ಮತ್ತು ಈಗ ಒಳ್ಳೆಯ ಒಂದು ನಿಗಮವನ್ನು ಅಲಂಕರಿಸಿರುವಂತಹ ಮಮತಕ್ಕನ ನೆನಪಾಯಿತು. ಈ ಕಾರಣಕ್ಕಾಗಿ ಇಬ್ಬರನ್ನು ಕೂಡ ಕರೆದೆವು. ಭಾಳ ಸಂತೋಷದಲ್ಲಿ ಒಪ್ಪಿಕೊಂಡರು ಮತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಇವತ್ತಿಲ್ಲಿ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮಕ್ಕೆ ವೈಡ್ ಪಬ್ಲಿಸಿಟಿ ಸಿಗ್ತದೆ ನಮ್ಮ ಮಾಧ್ಯಮ ಮಿತ್ರರ ಸಹಕಾರದಿಂದ ಅಂತ
ನಾವೆಲ್ಲರೂ ಯೋಚಿಸಿದ್ದೇವೆ. ಈಗ ಅತಿಥಿಗಳನ್ನು ಸ್ವಾಗತಿಸುವುದಕ್ಕಾಗಿ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ನಾಯಕ್ ಅವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ರಿಗೂ ಸ್ವಾಗತ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ವಲಯದ ವತಿಯಿಂದ ಈ ಪ್ರೆಸ್ ಕ್ಲಬ್ಬಲ್ಲಿ ತಿಂಗಳ ಬೆಳಕು ಮತ್ತು ಗೌರವ ಅತಿಥಿ, ಇದು ನಮ್ಮದೊಂದು ಹೊಸ ಕಾನ್ಸೆಪ್ಟ್. ಇದು 2ನೇ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಗೇರು ನಿಗಮ ಅಭಿವೃದ್ಧಿ ನಿಗಮಕ್ಕೆ ನೂತನವಾಗಿ ಆಯ್ಕೆಯಾದಂತಹ ಮಮತಾ DS ಗಟ್ಟಿಯವರು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಮತಾ ಗಟ್ಟಿಯವರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶಶಿಧರ್ ಬೈಲ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ನಮ್ಮ ಉಳ್ಳಾಲ ಪರಿಸರದ ಧಾರ್ಮಿಕ ಮುಖಂಡರು, ಬಿಲ್ಲವ ಮುಖಂಡರು ಆಗಿರುವಂತಹ ಕಳೆದ ಬಾರಿ ನಮ್ಮ ಆಯೋಗದ ಸದಸ್ಯರಾಗಿದ್ದ KT ಸುವರ್ಣ ಅವರು ಬಂದಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ವಸಂತ್ N ಕೊಣಾಜೆ ಅವರು ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸತೀಶ್ ಕುಮಾರ್ ಪುಂಡಿಕಾಯಿ ಅವರು ವಸಂತ್ ಕೊಣಾಜೆಯನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಪ್ರಮುಖರಾದಂತಹ ಚಂದ್ರಿಕಾ ರೈ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಸುರೇಖಕ್ಕ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಜ್ರ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಸುಷ್ಮಿತಾ ದಯವಿಟ್ಟು ಚಂದ್ರಿಕಾ ರೈಯನ್ನು ಸ್ವಾಗತಿಸಬೇಕು. ಹಾಗೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅತಿಥಿಗಳನ್ನು ಮತ್ತು ನಿಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ನಾಯಕ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈಗ ಕಾರ್ಯಕ್ರಮದ ಉದ್ಘಾಟನೆಯತ್ತ ಬರ್ತಾ ಇದ್ದೇವೆ. ಇವತ್ತು ತಿಂಗಳ ಬೆಳಕು 2 ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ನಮ್ಮ ಆತ್ಮೀಯರಾದಂತಹ ಸನ್ಮಾನ್ಯ KT ಸುವರ್ಣ ಅವರು. ತಿಂಗಳ ಬೆಳಕಿನ ಗೌರವ ಅತಿಥಿಗೆ ಗೌರವ ಮಾಡುವಂಥದ್ದು. ಮೊದಲಿಗೆ ಕಾರ್ಯಕ್ರಮದ ಉದ್ಘಾಟಕರನ್ನು ಗೌರವಿಸುವಂಥದ್ದು. ಸನ್ಮಾನ್ಯ KT ಸುವರ್ಣ ಅವರ ಬಗ್ಗೆ ಡಾಕ್ಟರ್ ಸತೀಶ್ ಕೊಣಾಜೆ ಅವರು ಅವರ ಸನ್ಮಾನದ ಪರಿಚಯವನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ವಂದಿಸುತ್ತಾ, ಉಳ್ಳಾಲ ಪ್ರೆಸ್ ಕ್ಲಬ್ ಇದರ ವತಿಯಿಂದ ನಡೆಯುವಂತಹ ತಿಂಗಳ ಬೆಳಕು ಈ ಗೌರವ ಅತಿಥಿ ಸರಣಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಇವತ್ತು ಆಗಮಿಸಿರುವಂತಹ ಹಿಂದುಳಿದ ವರ್ಗದ ಆಯೋಗದ ಮಾಜಿ ನಿರ್ದೇಶಕರಾಗಿರುವಂತಹ ಸಮಾಜ ಸೇವಕರು ಆಗಿರುವಂತಹ ಶ್ರೀ KT ಸುವರ್ಣ ಅವರ ಪರಿಚಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೆ. ಮೂಲತಃ ಬಂಟ್ವಾಳ ನಿವಾಸಿಯಾಗಿರುವಂಥ ಶ್ರೀ KT ಸುವರ್ಣ ಅವರು BA ಪದವೀಧರರಾಗಿದ್ದಾರೆ. ಉಳ್ಳಾಲದಲ್ಲಿ ಔದ್ಯೋಗಿಕ ವ್ಯವಹಾರ ರಂಗದಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ ಉಳ್ಳಾಲದ ನಿವಾಸಿಯಾಗಿದ್ದಾರೆ. ಉದ್ಯಮಿಯಾಗಿ ಸಮಾಜ ಸೇವೆ, ಧಾರ್ಮಿಕ, ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ಇವರು ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸೇವಾ ಮನೋಭಾವನೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡು ಮುನ್ನಡೆಯುತ್ತಾ ಇದ್ದಾರೆ. ಅಖಿಲ ಭಾರತ ಬಿಲ್ಲವ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯರಾಗಿದ್ದಾರೆ. ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ಕಿನ್ಯ ಮಲರಾಯ ದೇವಸ್ಥಾನದ ಗೌರವ ಅಧ್ಯಕ್ಷರು, ಟ್ರಸ್ಟಿಯಾಗಿ ಮಾಡೂರು ಸಾಯಿ ಮಂದಿರದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ತಾಲೂಕು ಇದರ ವತಿಯಿಂದ ಸುಮಾರು 40ರಿಂದ 50ರಷ್ಟು ಬಡ ವಿದ್ಯಾರ್ಥಿಗಳ ದತ್ತು ಸ್ವೀಕಾರದೊಂದಿಗೆ ಅವರಿಗೆ ಶಿಕ್ಷಣ ನೀಡುವಂತಹ ಮಹೋನ್ನತ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಹೀಗೆ ಹಲವಾರು ಸಮಾಜಮುಖಿ
ಕಾರ್ಯಯೋಜನೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಬಹಳ ಪ್ರಮುಖವಾಗಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿದ್ದ ತಮ್ಮ ಅವಧಿಯಲ್ಲಿ ಅನೇಕ ಕಾರ್ಯಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪಾತ್ರವಹಿಸಿದ್ದಾರೆ. ಅಲ್ಲದೆ 8-10 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕರ್ನಾಟಕ ಜನಗಣತಿ ವರದಿಯ ಇವರ ಅವಧಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವುದು ಅದೊಂದು ಹೆಮ್ಮೆಯ ಸಂಗತಿಯಾಗಿದೆ ಮತ್ತು ಇವರ ಸಂಘಟನಾತ್ಮಕ ತತ್ಪರತೆಗೆ ಸಾಕ್ಷಿಯಾಗಿದೆ. ಅವರ ಪರಿಚಯವನ್ನು ಇನ್ನಷ್ಟು ಸುದೀರ್ಘವಾಗಿ ಇದೆ, ಆದರೆ ಸಮಯದ ಅಭಾವದಿಂದ ಅತ್ಯಂತ ಸಂಕ್ಷಿಪ್ತವಾಗಿ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಶ್ರೀ KT ಸುವರ್ಣ ಅವರು ಈ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ ಸರಣಿ 2ರ ಈ ಕಾರ್ಯಕ್ರಮಕ್ಕೆ ಇಂದು ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅತ್ಯಂತ ಗೌರವದಿಂದ ಅಭಿನಂದಿಸ್ತಾ ಇದ್ದೇನೆ. ಈಗ ಪ್ರಧಾನ ಅತಿಥಿ, ತಿಂಗಳ ಬೆಳಕಿನ ಗೌರವ ಅತಿಥಿಯನ್ನು ಪರಿಚಯಿಸ್ತಾರೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ವಜ್ರ ಗುಜರನ್ ಅವರು. ಶ್ರೀಮತಿ ಮಮತಾ DS ಗಟ್ಟಿ 2ನೇ ತಲೆಮಾರಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ, ಸಮಾಜ ಸೇವೆಯ ಮೇಲೆ ತೀವ್ರ ಆಸಕ್ತಿ ಹೊಂದಿರುವ ಮಹಿಳಾ ರಾಜಕೀಯ ನಾಯಕಿ. ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುವ ಮಹಿಳಾ ನಾಯಕಿಯರಿಗೆ ಅವರೊಬ್ಬರ ಮಾದರಿಯಾಗಿದ್ದಾರೆ. ಅವರು ಯಾವುದೇ ರಾಜಕೀಯ ಸಿದ್ಧಾಂತಕ್ಕೆ ಬದ್ಧರಾಗಿದ್ದುಕೊಂಡು ದೇಶಕ್ಕೆ ಸಂವಿಧಾನಕ್ಕೆ ಗೌರವಿಸಿ ಅದಕ್ಕೆ ತಕ್ಕುದಾಗಿ ಬದುಕು ರೂಪಿಸಿಕೊಂಡವರು. ಕಾಂಗ್ರೆಸ್ ಕುಟುಂಬದ ಹೆಮ್ಮೆಯ ಪುತ್ರಿಯಾಗಿದ್ದು ತನ್ನ ತಂದೆ ಸಂಜೀವ ಗಟ್ಟಿ ಮತ್ತು ತಾಯಿ ಶ್ರೀಮತಿ ಶಾರದಾ ಗಟ್ಟಿ ಇವರು ಕೆಲವು ದಶಕಗಳ ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ತಂದೆ ತಾಯಿ ಹೆಜ್ಜೆ ಗುರುತಿನಂತೆ ತಾನೂ ಕೂಡ ಕಾಂಗ್ರೆಸ್ ಸಂಸ್ಕೃತಿಯನ್ನು ಅಳವಡಿಸಿಕೊಂಡವರು. ಇದು ಭಾರತದ ಮೂಲ ಸಂಸ್ಕೃತಿಯಾಗಿದ್ದು ಎಲ್ಲರಿಗೂ ಸಹಾಯ ಮಾಡುವ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಗೌರವವನ್ನು ಸುಧಾರಿಸುವ ಸಂಸ್ಕೃತಿಯಂತೆ ಬದುಕಿದವರು. ಮಹಿಳೆಯರು, ಯುವಕರು ಮತ್ತು ಇತರ ದುರ್ಬಲ ಸಮೂಹದವರಲ್ಲಿ ಜನಪ್ರಿಯರಾಗಿರುವ ಮಮತಾ ಗಟ್ಟಿ ನಿಜವಾದ ಕಾಂಗ್ರೆಸ್ ಸೈನಿಕಳಾಗಿ ತನ್ನ ಸಮಾಜ ಸೇವೆಯ ಜಿಗುಟು ಬಿಟ್ಟು ಬಂಟ್ವಾಳ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು. ಅದಕ್ಕಾಗಿ ಶಾಲಾ ಶಿಕ್ಷಕಿಯ ಕೆಲಸವನ್ನು ಬಿಟ್ಟಿರುತ್ತಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆಯಾಗಿ ಮತ್ತು ನಂತರ 3 ವಿಭಿನ್ನ ಕ್ಷೇತ್ರಗಳಿಂದ ಕಣಕ್ಕಿಳಿದು ನಿರಂತರವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಟ್ಟು 224 ಗ್ರಾಮಗಳಿಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆಲಿಸಿ ತನ್ನಿಂದ ಸಾಧ್ಯವಾದಷ್ಟು ಗ್ರಾಮದ ಅಭಿವೃದ್ಧಿಗೆ ಅನುದಾನ ಒದಗಿಸಿಕೊಟ್ಟವರು. 3,000 ಜನರು ವೈದ್ಯಕೀಯ ತಪಾಸಣೆ ಮಾಡಿಸಿದ ಮೇಘಾ ವೈದ್ಯಕೀಯ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿದ ಕೀರ್ತಿಯು ಅವರದ್ದಾಗಿದೆ. ಬಂಟ್ವಾಳದಲ್ಲಿ ಶ್ರೀಶಕ್ತಿ ಸಮಾವೇಶವನ್ನು ಆಯೋಜಿಸಿ ಅನೇಕ ಮಹಿಳೆಯರು ಸಶಕ್ತರಾಗಲು ಕಾರಣರಾದವರು. ಇದೀಗ ನೂತನ ರಾಜ್ಯ ಸರ್ಕಾರದಲ್ಲಿ ಗೇರು ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡು ತಮ್ಮ ಅನುಭವಕ್ಕೆ ತಕ್ಕುದಾಗಿ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು. ನೇರವಾಗಿ ಸನ್ಮಾನದತ್ತ ತೆರಳುತ್ತಾ ಇದ್ದೇವೆ. ಇವತ್ತಿನ ಅಧ್ಯಕ್ಷರ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ KT ಸುವರ್ಣ ಅವರನ್ನು ಉದ್ಘಾಟಕರಿಗೆ ಮಾಡಿ ಆಮೇಲೆ ಮಾಡು. ನಿಜವಾಗಿ ಆಗ ಮಾಡಬೇಕಿತ್ತು, ಜೊತೆಗೆ ಮಾಡ್ತಾ ಇದ್ದೇವೆ. ಈಗ ಉದ್ಘಾಟಕರ ಗೌರವವನ್ನು ಮೊದಲು ಮುಗಿಸಿ ನಂತರ ಗೌರವ ಅತಿಥಿಯತ್ತ ತೆರಳೋಣ. ದಿನೇಶ್ ನಾಯಕ್ ಅವರು ಶಾಲ್ ಹಾಕ್ತಾರೆ. ವಸಂತ್ ಕೊಣಾಜಿಯವರು ಹಾರವನ್ನು ಸಮರ್ಪಿಸ್ತಾರೆ. ಶುದ್ಧ ಸ್ಮರಣಿಕೆ ಬಶೀರ್, ನಮ್ಮ ಕೋಶಾಧಿಕಾರಿ ಬಶೀರ್ ಕಲ್ಕಟ್ಟ ಅವರು ಸ್ಮರಣಿಕೆ ನೀಡುತ್ತಾರೆ ಮತ್ತು ಶುದ್ಧ ಜೇನುತುಪ್ಪದೊಂದಿಗೆ ಸದಾ ನಮ್ಮ ಸವಿ ಇರುವ ಹಾಗೆ ಪುಂಡಿಕೈ ಸರ್ ಅವರು ಬೊಕ್ಕೆ ನೀಡ್ತಾ ಇದ್ದಾರೆ. ಗೌರವ ಅತಿಥಿ ಸನ್ಮಾನವನ್ನು ನೆರವೇರಿಸುವ ಇಂಥ ಸರಳ ಸನ್ಮಾನ. ಮಮತಕ್ಕನಿಗೆ ಇನ್ನು ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸನ್ಮಾನಗಳು ಸಿಗಬೇಕು. ರಿಸರ್ವೇಷನ್ ಬಂದರೆ ಶಾಸಕ ಮುಂದಿನದಲ್ಲಿ ಆಗಲಿ ಅಂತ ಆರೈಕೆ ಎಲ್ಲರದ್ದಿದೆ. ಜೊತೆಗೆ ನಿಲ್ಲೋಣ ಒಮ್ಮೆ. ಪ್ರೆಸ್ ಕ್ಲಬ್ಬಿನ
ಈ ತಿಂಗಳ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ನಮ್ಮ ಮಮತಾ ಗಟ್ಯಕ ಎಂಕ್ಲ ಏಪಲ ಎಂಕ್ಲೆಗೆ ಅರೆ ತಿಕ್ಕಂಡ ಏಪಲ ಎಂಕ್ಲ ಭಾರಿ ಆತ್ಮೀಯತೆಡು ದಾನಕ್ಕ ಅನ್ಪಣ್ಪಣ ಒಂಜಿ ಎಂಕ್ಲ ಮಮತಕ್ಕ ಅಂಚನೆ ಅಧ್ಯಕ್ಷರ ಅಂಚಿನ ವಸಂತರೆ ಅಂಚನೆ ಪ್ರಧಾನ ಕಾರ್ಯದರ್ಶಿ ಅಂಚಿನ ಶಶಿಧರ ಪೊಯ್ಯದ ಬಡ ಅಂಚನೆ ಮಾತ ಸದಸ್ಯರೇ ಬಹುಶಃ ಭಾರಿ ಒಂಜಿ ಉಳ್ಳಾಲದ ಪ್ರೆಸ್ ಕ್ಲಬ್ ಪಂಡ ಭಾರಿ ಆ್ಯಕ್ಟಿವ್ದ ಅನ್ಪಣದ ಹಿಂಗೆ ತೋಜುಂಡು ದಯಪಂಡ ಇನ್ನು ಜಿಲ್ಲೆಡ್ ಓಲಲ ಈತ ಒಂಜಿ ಆ್ಯಕ್ಟಿವ್ದ ಇನ್ನು ಕುಡ್ಲಡ್ ಇಪ್ಪು ಆಂಡಲ ಅವಳ ಆ ಒಂಜಿ ಆ್ಯಕ್ಟಿವ್ ಆದ ಇಪ್ಪುನಂಚಿನ ಒಂಜಿ ಟೀಮು ಬಹುಶಃ ನಾನು ಜಿಲ್ಲೆಡ್ ಓಲ್ಲ ತೂತುಜಿ ಮೂಲು ನಿಕ್ಲ ಉಳ್ಳಾಲದ ಭಾರಿ ದುಂಬುಗು ಭಾರಿ ಎಡ್ಡೆ ರೀತಿಡ್ ಬೊಳೆಪ್ಪುನಂಚಿನ ಆ ಒಂಜಿ ಟೀಮು ತೋಜುಂಡು ಇಂಕ್ ನಿಕ್ಲಂಚಿನ ಈ ಟೀಮು ಉಳ್ಳಾಲಡು ಮಾತ ಕಾರ್ಯನು ಎಡ್ಡೆ ರೀತಿಗೆ ಬೊಳೆಪಾರೆ ಆಲ್ ಓಲು ಉಂಡ ಐನು ತೊಯ್ಪದು ಎಡ್ಡೆನ ಓಲು ಉಂಡ ಐನು ತೊಯ್ಪವನಂಚಿನ ಆ ಕೆಲಸನು ನಿಕ್ಲ ತೊಯ್ಪವೊಂದು ಉಳ್ಳಾರು ದುಂಬುಗು ಬಾರಿ ಎಡ್ಡೆ ರೀತಿಡ್ ಬೊಲೆ ಒಂದು ಪಣ್ಪುಣ ಇಂಕೊಂಜಿ ತೋಜುಂದುಂಡು ಉದಾಹರಣೆಗೆ ಆನೆ ಕರ್ತರ್ತಿ ಪಂಡೇರ್ ಆಯೋಗದ ಎಂಗ್ಲ ವರದಿನ ಜಯಪ್ರಕಾಶ್ ಹೆಗ್ಡೆ ನೇತೃತ್ವಡು ಎಂಗ್ಲ ಸಿಎಂಗೂ ಕೊರಿಯರ ಪೋನಾಗ ಯಾನ್ ಆನಿ ಮಾಧ್ಯಮದ ಒಂಜಿ ಆ ತಂಡನು ಬಹುಶಃ ಇಂಕೊಂಜಿ ಜೀವಮಾನ ತೂದಿಪಾಯ ಬಂಡ ವಿಧಾನಸೌಧ ಇಡೀ ಫುಲ್ಲು ಇಂಕ್ಲನ್ನು ಮುತ್ತಿಗೆ ಪಡೆದು ಇಂಕ್ಲನ್ನು ವೈರನೇ ಪಡ್ತಿ ಬಂಡ ಪೊಲೀಸ್ ಸೆಕ್ಯೂರಿಟಿ ಇಂಕ್ಲು ಒಳಗೆ ಬಗ್ಗೆ ಬಂಡ ಆ ರೀತಿದ ಒಂಜಿ ಮಾಧ್ಯಮ ಇನಿ ಎತ್ತು ಬೊಳೆತ್ತನ್ನು ಪಂಡ ಆ ಹಿಂದುಳಿದ ಆಯೋಗದ ವರದಿ ಆತ ಇಂಪಾರ್ಟೆಂಟ್ ಇತ್ತು ಅಪ್ಪಗ ಬಂಡ 10 ವರ್ಷದ ಇಂಚಿ ಅವು ಏತೋ ಕ್ವಶನ್ ಏತೋ ಇಂಕ್ಲ ಆಫೀಸಿಗೆ ಬರ್ತದೆ ಏತೋ ಐನ ಕ್ವಶನ್ ಮಂತೊಂದಿತ್ತೇರು ಕೆಲವು ಸರ್ತಿ ಗಲಾಟೆ ಮಾಡ್ತಿದ್ದಾರೆ ಇಂಕ್ಲ ಅಧ್ಯಕ್ಷರ ಬರ್ತದೆ ಇಡೀ ಜಿಲ್ಲೆಡು ಇಡೀ ರಾಜ್ಯಡು ಎಂಗ್ಲು ತಿರುಗುದ ಪ್ರತಿ ಪೋಯಿನಲ್ಪ ಎಂಗ್ಲಿಗೆ ಮಾಧ್ಯಮದಕ್ಕಲು ಐಕ ಕ್ವಶನ್ ಮಂತೊಂದೆ ಪಂಡ ಆತ ವರದಿದ ಬಗ್ಗೆ ಇಂಪಾರ್ಟೆಂಟ್ ಇತ್ತು ಅಂಚಿನ ವರದಿನ ಮರಣಿ ಎಂಗ್ಲು ವಿಧಾನಸೌಧಕ್ಕೆ ಪೊಗ್ಗುನಾಗ ಇಡೀ ತಂಡ ಪಂಡ ಒಂಜಿ 10,000 ದೋಜುಂಡು ಆಂಡ 10 ಜನ ಪಂಡ ಲಾಸ್ಟ್ಗೆ ಅಕಲಕಲೆ ಗಲಾಟೆ ಪಂಡ ಆ ರೀತಿದ ಒಂಜಿ ಪರಿಸ್ಥಿತಿ ಅವಳು ಇತ್ತು ಅಂಡ ಪಂಡ ಆ ರೀತಿಡ್ ಇನಿ ಆ ವಿಷಯದ ಮಿತ್ತು ಆತ ಇನ್ನು ದೆತ್ತದ ಕೊರ್ಪಾರು ಐನ ಜನಗಳಿಗೆ ತಿಳುವಳಿಕೆ ಮಲ್ಪೋರು ಪಣ್ಪಣ ನೆಣ್ಣು ಐಟ್ಟು ಗೊತ್ತಾಪಣ ಅಂಚದು ಇಂಚಿನ ನಿಕ್ಲ ಪತ್ರಕರ್ತ ಸಂಘ ದುಂಬುಗು ಉಳ್ಳಾಲೊಳ್ಳ ಎಡ್ಡೆಡ್ಡೆ ಬೇಲೆ ತೊಯ್ಪದು ಕೊರ್ದು ಆಲು ಬೇಲೆ ಏರು ಮಲ್ಪಾರು ಐನ ನೆಣ್ಣು ದೆತ್ತು ತೊಯ್ಪವನ ಜನ ಕೆಲಸ ನಿಕ್ಲು ಮಲ್ಪಾರು ಇನಿ ಬ್ಯಾಂಗ್ಳೂರು ತೋಜುಂಡು ದರ್ಶನಂಚಿನ ದುಂಬುದ ರೀತಿ ಅಂಡ ಏಪ ಮುಚ್ಚಿದು ಬೋದು ಇನಿ ಅಂಚಿನ ಒಂಜ ಕೆಲವು ಹಾಲದ ನೆನ್ನ ಇನಿ ಮಾಧ್ಯಮ ದೆತ್ತದು ತೊಯ್ದ ನಡೆದಾದ ಅವು ಭಾರಿ ಮಲ್ಲ ಎಡ್ಡೆ ರೀತಿಡ್ ಇನಿ ಐಕ ಅಗಲಿಗೆ ಆಪಣ ತಪ್ಪು ಮಲ್ತನಗಳಿಗೆ ಶಿಕ್ಷೆ ಆವೋಡು ಅಂಚಿನ ಬೇಲೆ ನಿಕ್ಲ ಮಾಧ್ಯಮದ ಮೂಲಕ ಆವೋಡು ಪಂಡದು ನನ್ನ ದುಂಬುಗು ಈ ಉಳ್ಳಾಲೋಡು ನಿಕ್ಲ ಎಡ್ಡೆ ರೀತಿ ನಡಪಾಡು ಪಂಡದು ದೇವರಡ ಪ್ರಾರ್ಥನೆ ಮಂತೊಂದು ಎನ್ನೋ ಒಂದೆರಡು ಪಾತ್ರ ಪೂಜೆ ತಮ್ಮ ಮನದ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಸನ್ಮಾನ್ಯ KT ಸುವರ್ಣ ಅವರು. ಪ್ರೆಸ್ ಕ್ಲಬ್ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ನಾವು ಅವರ ಹತ್ರ ಸಹಕಾರ ಕೇಳಿದಾಗ ಅವರ ಹೃದಯ ತುಂಬಿದ ಸಹಕಾರವನ್ನು ನಮಗೆ ನೀಡಿದ್ದಾರೆ ಮತ್ತು ಅವರ ಮುಂದಿನ ಚಟುವಟಿಕೆಗಳನ್ನು ಆದಷ್ಟು ಹೆಚ್ಚು ಈ ಪ್ರೆಸ್ ಕ್ಲಬ್ಬಲ್ಲಿ ಪತ್ರಿಕಾಗೋಷ್ಠಿಗಳನ್ನೆಲ್ಲ ಮಾಡುವ ಮನಸ್ಸು ಅವರಿಗಿದೆ. ಅವರ ಸಹಕಾರವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಇದೀಗ ನೇರವಾಗಿ ಮಮತಾ DS ಗಟ್ಟಿ ಅವರು ಮಾತಾಡ್ತಾರೆ. ಅವರ ಕಿರು ಮಾತಿನ ಬಳಿಕ ಅವರ ಜೊತೆಗೆ ನೀವು ಸಂವಾದವನ್ನು ಮಾಡ್ಬೋದು. ಗೇರು ಅಭಿವೃದ್ಧಿ ನಿಗಮದ ಮುಂದಿನ ಯೋಜನೆಗಳೇನಿದೆ ಮತ್ತು ಅವರಿಗೆ ನಿಮ್ಮ ಸಲಹೆ ಏನಿದೆ ಅದನ್ನು ಕೂಡ ಅವರು ಸ್ವೀಕರಿಸ್ತಾರೆ. ಈಗ ನೇರವಾಗಿ ಮಮತಾ DS ಗಟ್ಟಿ ಅವರು. ಸರ್ವರಿಗೂ ವಂದಿಸಿಕೊಂಡು ಈ ಒಂದು ಉಳ್ಳಾಲ ಪತ್ರಕರ್ತ ಸಂಘದ ಈ ಒಂದು ಶುಭ ಸಮಾರಂಭದಲ್ಲಿ ತಿಂಗಳ ಬೆಳಕು ಎನ್ನುವಂತಹ ಒಂದು ಅತ್ಯುತ್ತಮವಾದಂಥ ಹೆಸರನ್ನು ಇಟ್ಟು ಎಲ್ಲ ಕಡೆ ಬೆಳಕನ್ನು ಚೆಲ್ತಕ್ಕಂಥ ಕಾರ್ಯಕ್ರಮ ಫಲಶ್ರುತಿಯಾಗಿ ಮೂಡಿ ಬರ್ತಕ್ಕಂಥ ಈ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಹಿರಿಯರು, ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ KT ಸುವರ್ಣರವರಿಗೆ ನಾನು ವಂದಿಸಿ, ಈ ಒಂದು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ವಸಂತ್ ಕೊಣಾಜಿಯವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಶಶಿಧರ್ ಪೊಯ್ಯತೆಲ್ರವರೇ, ಹಾಗೆ
ನಮ್ಮ ಎಲ್ಲ ಪತ್ರಿಕಾ ರಂಗದ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ರಂಗದ ನನ್ನ ಸಹೋದರ ಸಹೋದರಿಯರೇ, ಚಂದ್ರಿಕಾ ರೈ ಅವರೇ ಹಾಗೂ ನಮ್ಮ ಸುರೇಖಾ ಚಂದ್ರಾಸ್ರವರೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಕೂಡ ತನ್ನದೇ ಆದಂತಹ ಒಂದು ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದೇಶ ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಪತ್ರಿಕಾ ರಂಗಗಳು, ವೃತ್ತಿರಂಗ ಇವತ್ತು ಬಹಳಷ್ಟು ಅತ್ಯುತ್ತಮ ರೀತಿಯ ಕಾರ್ಯಕ್ರಮಗಳನ್ನು, ಸುದ್ದಿವಾಹಿನಿಗಳನ್ನು ಜನರಿಗೆ ನೀಡುವ ಮುಖಾಂತರ ಎಲ್ಲಿ ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಇವತ್ತು ನಮ್ಮ ಪತ್ರಕರ್ತರು ಸುದ್ದಿ ಮಾಧ್ಯಮಗಳನ್ನು ಜನರಿಗೆ ನೇರವಾಗಿ ಮಾಧ್ಯಮದ ಮುಖಾಂತರ ಅವರ ಬರವಣಿಗೆಯ ಮುಖಾಂತರ ಇವತ್ತು ನೀಡ್ತಾ ಇದ್ದಾರೆ. ಕೆ ಟಿ ಸುವರ್ಣರವರು ಹೇಳಿದರು, ಅದರಲ್ಲಿ ಕೂಡ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘ ಇದ್ದರೂ ಕೂಡ ಅದರ ಕಾರ್ಯಭಾರದ ಜೊತೆಗೆ ಇವತ್ತು ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘ ಬಹಳಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಇವತ್ತು ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸುದ್ದಿವಾಹಿನಿಗಳನ್ನು, ದೃಶ್ಯ ಮಾಧ್ಯಮಗಳನ್ನು ಜನರಿಗೆ ನೇರವಾಗಿ ಇವತ್ತು ತಾವು ನೀಡ್ತಾ ಇದ್ದೀರಿ. ತಮ್ಮ ಈ ಒಂದು ಸಂಸ್ಥೆಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಈ ಒಂದು ಸಂಘ ಇನ್ನಷ್ಟು ಕೂಡ ಬೆಳೆದು ಬರಲಿ. ಯಾವತ್ತೂ ಕೂಡ ಇವತ್ತು ಕೆಲವರು ಕೋರ್ಟಿಗೆ ನ್ಯಾಯಕ್ಕಾಗಿ ಹೋಗ್ತಾರೆ, ಕೆಲವರಿಗೆ ಕೋರ್ಟ್ ಮುಖಾಂತರ ನ್ಯಾಯ ಸಿಗುವುದಿಲ್ಲ, ಆದರೆ ಕೆಲವರ ಹತ್ರ ದುಡ್ಡಿರುವುದಿಲ್ಲ, ಬಡತನ ಇರ್ತದೆ. ಆದರೆ ಪತ್ರಿಕಾ ರಂಗದಲ್ಲಿ ನಮ್ಮ ಪತ್ರಕರ್ತರಿಗೆ ಕೆಲವೊಂದು ವಿಚಾರಗಳು ಗೊತ್ತಾಗ ಅದನ್ನು ನಮ್ಮ ಬಡ ವರ್ಗದ ಜನರಿಗೆ ನೇರವಾಗಿ ನ್ಯಾಯವನ್ನು ಕೊಡಿಸ್ತಕ್ಕಂಥ ಎಷ್ಟೊಂದು ಕೆಲಸಗಳನ್ನು ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘ ನೀಡಿದೆ. ಅದನ್ನು ನಾವು ಕಂಡಿದ್ದೇವೆ. ಅಂಥ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ಪತ್ರಕರ್ತರು ನಮ್ಮ ಈ ಭಾಗದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ನಮಗೆ ಅದೊಂದು ಹೆಮ್ಮೆ. ಈ ಭಾಗದ ಅಭಿವೃದ್ಧಿ ವಿಚಾರಗಳಲ್ಲಿ ಕೂಡ ನಾನು ನೋಡ್ತಾ ಇದ್ದೇನೆ, ಕೆಲವೊಂದು ಕಡೆ ರಸ್ತೆ ಸರಿಯಿಲ್ಲಂಥ ಸಂದರ್ಭಗಳಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಜನಪ್ರತಿನಿಧಿಗಳನ್ನು ಕಣ್ತೆರೆಯತಕ್ಕಂಥ ಕೆಲಸ ಕಾರ್ಯಗಳು, ಕೆಲವೊಂದು ಗ್ರಾಮ ಸಭೆಗಳಿಗೆ ತಾವು ಭೇಟಿ ನೀಡಿದಾಗ ಅಲ್ಲಿ ಕೂಡ ಆಗ್ತಕ್ಕಂತಹ ಚರ್ಚೆಗಳು ಎಲ್ಲವನ್ನು ಕೂಡ ಜನರಿಗೆ ನೇರವಾಗಿ ತಲುಪಿಸ್ತಕ್ಕಂತಹ ಕಾರ್ಯ ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘ ಇವತ್ತು ನೀಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಹೇಳುವುದಿಷ್ಟೇ, ತಾವೆಲ್ಲರೂ ಒಂದು ವಿದ್ಯಾವಂತರಾಗಿ ನಾವು ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಾದ್ರೆ ನಮ್ಮ ಒಂದು ಕೆಲಸ ಕಾರ್ಯದಲ್ಲಿ ನಾವು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿ ಕೂಡ ಅದಕ್ಕೆ ದೇವರ ಆಶೀರ್ವಾದವೂ ಕೂಡ ಇರ್ತದೆ. ನಮಗೆಲ್ಲರಿಗೂ ಕೂಡ ಇದೊಂದು ಅವಕಾಶ. ತಾವು ಪತ್ರಕರ್ತರಾಗಿದ್ದೀರಿ, ನಾವು ರಾಜಕೀಯ ಕ್ಷೇತ್ರವನ್ನು ಸೇವಾ ಮನೋಭಾವ ನೋಡ್ತೀರಿ. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಇವತ್ತು ಒಬ್ಬರೊಬ್ಬರು ನಾವು ಇರುವಾಗ ನಮ್ಮಿಂದ ಏನು ಸಮಾಜಕ್ಕೆ ಕೊಡುಗೆಗಳನ್ನು ನೀಡಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ನಾವು ಅದನ್ನು ತೋರಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಇವತ್ತು ನಮ್ಮ ಒಂದು ತಿಂಗಳ ಬೆಳಕು ಎನ್ನುವಂಥ ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ತಾವು ರೂಪಿಸಿಕೊಂಡು ಎಲ್ಲರಲ್ಲಿ ಕೂಡ ತನ್ನ ಕಣ್ತರಿಸ್ತಕ್ಕಂಥ ಕಾರ್ಯಗಳನ್ನು ತಾವು ಮಾಡಲಿಕ್ಕೆ ಮುಂದಾಗಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರಿ ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮಗಳು ಈ ಒಂದು ಚಿರಸ್ಥಾಯಿಯಾಗಲಿ, ಎಲ್ಲರೂ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಶಿಷ್ಯರ ಪೈತಲ್ಲಿ ಹೇಳಿದರು 33 ಪತ್ರಿಕಾಗೋಷ್ಠಿಗಳು ನಮ್ಮ ಕಳೆದ ಅವಧಿಯಲ್ಲಿ ಆಯಿತು ಅಂತ. ಇನ್ನೂ ಕೂಡ ಖಂಡಿತವಾಗಿ ಕೂಡ ಇನ್ನೂ ಹೆಚ್ಚಿನ ಅವೇರ್ನೆಸ್ ಕೊಟ್ಟರೆ ಖಂಡಿತವಾಗಿಯೂ ಹೈಯೆಸ್ಟ್ ಇಲ್ಲಿ ಪತ್ರಿಕಾಗೋಷ್ಠಿಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಎಲ್ಲರೂ ಸೇರಿಕೊಂಡು ಖಂಡಿತವಾಗಿ ಕೂಡ ನನ್ನ ಸಹಕಾರ ಸದಾ ಈ ಸಂಘಕ್ಕೆ ಇದೆ ಅಂತೇಳಿ ನಾನು ಹೇಳಿಕೊಂಡು ಖಂಡಿತ ಮುಂದೆಯೂ ಕೂಡ ಈ ಕಾರ್ಯಕ್ರಮಗಳು ಮುಂದುವರಿಯಲಿ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮ ಇವತ್ತು ಬೇರೆ ಬೇರೆ ರೀತಿಯ ಸಂವಾದ ಕಾರ್ಯಕ್ರಮಗಳು ಬೇರೆ ಬೇರೆ ರಂಗದಲ್ಲಿ ಇವತ್ತು ಇಲ್ಲಿ ನಡೀತಾ ಇದೆ. ಇವತ್ತು ನನ್ನನ್ನು ತಾವು ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿ ನಮ್ಮ ನಿಗಮದಲ್ಲಿ ಜನರಿಗೆ, ಕೃಷಿಕರಿಗೆ, ನಮ್ಮದು ಇವತ್ತಿರೋದು ನೇರವಾಗಿ ಜನರಿಗೆ ಇರ್ತಕ್ಕಂಥ, ಕೃಷಿಕರಿಗಿರ್ತಕ್ಕಂಥ ಈ ಒಂದು ನಿಗಮ. ಹಾಗಾಗಿ ಗೇರು ಬೆಳೆಸ್ತಕ್ಕಂಥ ಇಚ್ಛಾಶಕ್ತಿ ಉಳ್ಳವರು ಈ ಒಂದು ನಿಗಮದ ಮುಖಾಂತರ ಬಂದು ನಮ್ಮನ್ನು ಭೇಟಿಯಾದರೆ ಖಂಡಿತವಾಗಿ ಕೂಡ ನಮ್ಮಿಂದ ಆಗ್ತಕ್ಕಂತಹ ಸಹಕಾರವನ್ನು ನಾನು ಖಂಡಿತವಾಗಿ ಕೂಡ ಮಾಡ್ತೇವೆ ಎನ್ನುವಂತಹ ಮಾತನ್ನು ಈ ಸಂಘದ ಮುಖಾಂತರ ಹೇಳಿಕೊಂಡು ಇಂತಹ ಕಾರ್ಯಕ್ರಮವನ್ನು ರೂಪಿಸಿದಂಥ ಅಧ್ಯಕ್ಷರು, ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪತ್ರಕರ್ತ ಸಂಘದ ಸದಸ್ಯರಿಗೆ
ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಕೂಡ ವಂದಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ಜೈ ಭಾರತ್. ತಿಂಗಳ ಬೆಳಕಿನ 2ನೇ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ನಿಮ್ಮನ್ನು ಗೌರವಿಸಿದ್ದು ನಮ್ಮ ಪ್ರೆಸ್ ಕ್ಲಬ್ಬಿನ ಸುಯೋಗ ಅಂತ ಗ್ರಹಿಸ್ತೇವೆ. ಮತ್ತು ಈ ಒಂದು ಪ್ರಶಸ್ತಿಯನ್ನು ಅಥವಾ ಗೌರವವನ್ನು ನಿಮಗೆ ನೀಡಿರುವುದು ನಮಗೆ ಸಂದ ಗೌರವ ಅಂತ ಭಾವಿಸ್ತೇವೆ. ನೀವು ಕೂಡ ಪಚ್ಚೆ ಹಾಕಿ ಹಸಿರು ಹಾಕಿ ಬರ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ನಾವು ಕೂಡ ಹಸಿರು ಹಾಕಿ ಬಂದದ್ದು. ಅಂತ ಕೇಳಿದರೆ ಗೇರು ಅಂದರೆ ಹಸಿರು, ಅದು ಕೃಷಿ ಅಂತೇಳಿ. ಸೊ ಇವತ್ತು ಈ ಸಂವಾದ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ. ಹಾಸನರಾಗಿರುವ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರಾದ ಕೆ ಟಿ ಸುವರ್ಣರವರೇ ಹಾಗೂ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿಯವರೇ, ಕಾರ್ಯದರ್ಶಿಯವರೇ ಮತ್ತು ಪತ್ರಕರ್ತರೇ, ಸೂರ್ಯಕಕ್ಕನವರೇ ಮತ್ತು ಚಂದ್ರಪ್ಪ ಅವರೇ, ಇದು ನಾವು ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ನಿಧಾನವಾಗಿ ಆಗ್ತಾ ಉಂಟಷ್ಟೇ. ಇದಕ್ಕೂ ನಮ್ಮ ನೀತಿ ಸಂಹಿತೆ ಇತ್ತು, ಚುನಾವಣೆ ಎಲ್ಲ ಕಾರಣಗಳಿಂದ. ಈ ನಡುವೆ ಪೊಯ್ಯತ್ತ ಬೈಲವರು ಒತ್ತಡ ಹಾಕಿ ಶುರು ಮಾಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವು ಆರಂಭಿಸಿದ್ದೆವು. ಈಗಾಗಲೇ ನಾವು ಕೆಲವು ಕಾರ್ಯಕ್ರಮ ಇದು ಮಾಡಿದ್ದೇವೆ. ಅಂದರೆ ಕೆಲವು ಕನೆಕ್ಟಿವಿಟೀಸ್, ಈಗ ಅಂದರೆ ಶಾಲೆಗಳನ್ನೆಲ್ಲ ಸಂಪರ್ಕಿಸುವ ಕೆಲಸಗಳನ್ನು ಮಾಡ್ತಿದ್ದೇವೆ. ಅದರೊಟ್ಟಿಗೆ ಸಂಘ ಸಂಸ್ಥೆಗಳನ್ನು ಜೋಡಿಸಬೇಕಂತೇಳಿ ನಮ್ಮಲ್ಲಿ ಅಂದರೆ ಪರ್ಮನೆಂಟಾಗಿ ಸಿಬ್ಬಂದಿಗಳಿರಲಿಲ್ಲ. ನಮ್ಮ ಒಳಗೆ ಒಬ್ಬರನ್ನು ಕೂತ್ಕೊಳಿಸಿ ಈಗ ಆ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡಲಿಕ್ಕೆ ನಾವು ಯೋಜನೆ ಹಾಕ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ನಾಗರಿಕ ಪತ್ರಿಕೋದ್ಯಮ ಮತ್ತೊಂದು ವಿದ್ಯಾರ್ಥಿ ಪತ್ರಿಕೋದ್ಯಮ ಅಂತ 2 ಕಾನ್ಸೆಪ್ಟ್ ಇದೆ. ಅದು ಇನ್ನು ಸದ್ಯದಲ್ಲೇ ಕಾರ್ಯಗತ ಆಗ್ತದೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ. ಈ ಉದ್ದೇಶ ಹೇಗಂದರೆ, ಈಗ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ, ನಮ್ಮ ಉಳ್ಳಾಲ ತಾಲೂಕಿನಿಂದಲೇ ಈಗ ನಮಗೆ ನಿಗಮ 2-3 ಮಂದಿಗೆ ಸಿಕ್ಕಿದೆ. ಫಸ್ಟಿಗೆ ನಾವು ನಿಗಮದವರನ್ನೆಲ್ಲ ಮಾತಾಡಿಸಿ ಅವರಿಂದ ರೈತರಿಗೆ ಏನು ಹೆಲ್ಪ್ ಆಗತ್ತೆ, ಅಂದರೆ ಏನಾದರೂ ಮಾಡ್ಬೋದಾ, ಅಂದರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದು 1% ಏನಾದರೂ ರೈತರಿಗೆ ಉಪಯೋಗ ಆಗಬಹುದಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಮಾತಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಅವರು ಆವಾಗಲೇ ಥಿಂಕ್ ಮಾಡಿದ್ದಾರೆ, ಅಂದರೆ ಕಾರ್ಯಕ್ರಮ ಮಾಡಬೇಕಂತೇಳಿ. ಆ ಕಾರ್ಯಕ್ರಮವನ್ನು ನಾವು ಜಂಟಿಯಾಗಿ ಪತ್ರಕರ್ತರ ಸಂಘದೊಂದಿಗೆ ಮಾಡ್ತೇವೆ. ರೈತರನ್ನು ಸೇರಿಸಿಕೊಂಡು ಇಲ್ಲಿ ಮನೆಗೊಂದು ಗೇರು ಗಿಡ ಕೊಡುವ ಯೋಜನೆ ಅವರ ಈಗಾಗಲೇ ಮಮತಾ ಗಟ್ಟಿಯವರ ಯೋಜನೆಯಲ್ಲಿ ಇದೆ. ಅದನ್ನು ನಾವು ಒಟ್ಟು ಸೇರ್ಕೊಂಡು ಮಾಡುವುದು ಅಂತೇಳಿ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಮತ್ತು ಬೇರೆ ಬೇರೆ ತಾಲೂಕುಗಳು ನಮ್ಮ ಬೇರೆ ಬೇರೆ ಪತ್ರಕರ್ತರ ಸಂಘಗಳನ್ನು ನಾವು ಜೋಡಿಸಬೇಕಾದ್ರೆ ಕೆಲಸ ಮಾಡಬಹುದು. ಅವರಿಗೆ ಕೂಡ ಒಂದು ಕಾರ್ಯಕ್ರಮದಾಗ್ತದೆ, ನಿಮಗೆ ಒಂದು ಕನೆಕ್ಟಿವಿಟಿ ಇದ್ದಾಗೆ ಆಗ್ತದೆ. ಆ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಈ ನಿಟ್ಟಿನಲ್ಲಿ ಬೇರೆ ಕೃಷಿಕರನ್ನು ಕೂಡ ಒಂದು ಸಂವಾದ ಟೈಪಲ್ಲಿ, ಅಂದರೆ ಇಲ್ಲಿ ಮಾಡಬೇಕಿತ್ತು ಸಂವಾದ, ಅಂದರೆ ಇದೊಂದು ಖಾಲಿ ಮಾಹಿತಿ ಮಾತ್ರ. ಪತ್ರಕರ್ತರೊಂದಿಗೆ ಸಂವಾದ ಮಾಡಿ ಮುಂದಿನ ದಿನಗಳಲ್ಲಿ ರೈತರಲ್ಲಿಗೆ ಹೋಗುವುದಂತೇಳಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಗೇರು ಕೃಷಿಯನ್ನು ಕೂಡ ಮೊದಲು ಎಲ್ಲರ ಮನೆಯಲ್ಲಿ ಗೇರು ಗಿಡಗಳಿತ್ತು, ಆದರೆ ಈಗ ಎಲ್ಲ ಕಟ್ ಮಾಡಿ ಬೇರೆ ಮನೆಗಳು ಅಭಿವೃದ್ಧಿಯ ನಿಟ್ಟಿನಲ್ಲೆಲ್ಲ ಹೋಗಿದೆ. ಈ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಗೇರು ಕೃಷಿಯನ್ನು ಮಾಡಬಹುದು. ಇದನ್ನು ನಮ್ಮ ಈಗ ಮಮತಾ DS ಗಟ್ಟಿಯವರು ಕೆಲವು ಮಾಹಿತಿಗಳನ್ನು ಕೊಡ್ತಾರೆ. ಮುಂದಿನ ಕಾರ್ಯಕ್ರಮಗಳಲ್ಲಿ, ಮುಂದಿನ ರೈತರ ಸಂಪರ್ಕ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮದಲ್ಲಿ ಇದನ್ನು ಎಲ್ಲ ಮನೆಗಳಲ್ಲಿ ಜಾರಿಗೆ ತರಲಿಕ್ಕೆ ಒಂದು ಯೋಜನೆ ಹಾಕಲಾಗುವುದು. ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮ ಒಂದು ಮೊದಲ ಹೆಜ್ಜೆ ಅಷ್ಟೇ. ಮುಂದಿನ ರೈತರನ್ನು ಸಂಪರ್ಕಿಸಲಿಕ್ಕೆಲ್ಲ ಅವರಿಗೆ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮ ನಡೆಯಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಅಂತಿಮಗೊಳಿಸ್ತೀನಿ. ಮುಂಚಿತವಾಗಿ ಒಂದು 5 ನಿಮಿಷ ಅವರ ಟಿಪ್ಪಣಿ ಇರ್ತದೆ, ಪೀಠಿಕೆ ಇರ್ತದೆ, ಬಳಿಕ ನಾವು ಮಾತಾಡೋಣ. ಶುಭವನ್ನು ಕೋರಿ ನಾವೊಂದು ಮಾಹಿತಿಯ ಕಾರ್ಯಾಗಾರವನ್ನು ಆರಂಭಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಗೇರು ಬೆಳೆ ಒಂದು ವಾಣಿಜ್ಯ ಬೆಳೆ. ಇವತ್ತು ಭಾರತ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ಭಾಳಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಗೇರು ಬೆಳೆ ಇವತ್ತು ಜನರಿಗೆ, ಕೃಷಿಕರಿಗೆ ಲಾಭದಾಯಕವಾಗಿದೆ. ಹಿಂದೆಯೂ ಕೂಡ ಭಾಳಷ್ಟು ಮನೆಗಳಲ್ಲಿ ಈಗಾಗಲೇ ಹೇಳಿದರು, ಎಷ್ಟೋ ಜಾಗಗಳನ್ನು ಪಾಳು ಬಿಡ್ತಿರಲಿಲ್ಲ. ಎಷ್ಟೋ ಜಾಗಗಳಲ್ಲಿ ಗೇರು ಬೆಳೆಗಳನ್ನು ಬೆಳೆಸಿ ಅದಕ್ಕೆ ಯಾವುದೇ ನೀರಿನ ಒಂದು ಸಿಂಪಡಿಸ್ತಕ್ಕಂಥ ಇದು ಇಲ್ಲದಿದ್ದರೂ ಕೂಡ ತನ್ನದೇ ಆದಂಥ ಒಂದು ಪ್ರಾಕೃತಿಕವಾಗಿ
ಇವತ್ತೇನು ಮಳೆಗಾಲ ಇದೆ, ಚಳಿಗಾಲ ಇದೆ, 3 ಬೇಸಿಗೆ, ಈ 3 ಹವಾಮಾನಗಳನ್ನು ಹೊಂದಿಕೊಂಡು ಇವತ್ತು ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ರು. ಅದು ಒಂದು ಯಾವುದೇ ಕೃಷಿಕನಿಗೂ ಕೂಡ ಇದರಲ್ಲಿ ಹೆಚ್ಚೊಂದು ಖರ್ಚು ವೆಚ್ಚ ಇಲ್ಲದೆ ರೈತ ಇದರಿಂದ ಭಾಳಷ್ಟು ಆದಾಯವನ್ನು ಕೂಡ ಗಳಿಸ್ಕೊಳ್ತಾ ಇದ್ರು. ಕ್ರಮೇಣ ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು ತೆಂಗು ಬೆಳೆಗೆ ಹಾಗೆ ರಬ್ಬರ್ ಬೆಳೆಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ರೈತರು ಕೊಟ್ಟಂತಹ ಸಂದರ್ಭದಲ್ಲಿ ಗೇರು ಬೆಳೆಗಳನ್ನು ಕಟ್ ಮಾಡಿ ಇವತ್ತು ಜನರು ರಬ್ಬರ್ ಹಾಕಿ ಕಂಗುಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ಅದರಿಂದಾಗಿ ಇವತ್ತು ಸ್ವಲ್ಪ ನಮ್ಮ ಈ ಭಾಗದಲ್ಲಿ ಇವತ್ತು ಗೇರು ಬೆಳೆಗಳನ್ನು ಬೆಳೆಸಲಿಕ್ಕೆ ಸ್ವಲ್ಪ ಇದರಿಂದಾಗಿ ಕುಂದು ಆಯಿತು ಅಂತೇಳಿ ನಾವು ಇವತ್ತು ಇಲಾಖೆಯ ಮುಖಾಂತರ ನಾನು ತಿಳ್ಕೊಂಡಿದ್ದೇನೆ. ಇದು ವಾಸ್ತವ ಸತ್ಯವೂ ಕೂಡ. ಆದರೆ ಈ ನಮ್ಮ ನಿಗಮದ ಇವತ್ತು ವ್ಯಾಪ್ತಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾರವಾರ, ಕುಂದಾಪುರ, ಉಡುಪಿ, ದಕ್ಷಿಣ ಕನ್ನಡ ಹೀಗೆ ಈ ಒಂದು ರೇಂಜಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಬೆಳೆಗಳನ್ನು ಬೆಳೆಸ್ತಕ್ಕಂಥ ಒಂದು ಇವತ್ತು ನಾವು ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಈಗಾಗಲೇ 1200 ಹೆಕ್ಟೇರ್ ಭಾಗದಲ್ಲಿ ಇವತ್ತು ನಮ್ಮ ಗೇರು ಕೃಷಿ ಬೆಳೆ ಇವತ್ತು ಬೆಳೀತಾ ಇದ್ದಾರೆ. ಕೆಲವೊಂದು ಜಾಗ ಇವತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ಗಳಲ್ಲಿರ್ಬೋದು, ಕೆಲವೊಂದು ಜಾಗಗಳಲ್ಲಿ ನಮ್ಮ ನಿಗಮದ ಜಾಗಗಳಲ್ಲಿ ನಾವು ನೋಡ್ತಾ ಇದ್ದರೆ ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನೋಡೋದಾದರೆ ಕಡಬ, ಪುತ್ತೂರು, ಹಾಗೆ ಕುಂದಾಪುರ, ಉಡುಪಿ ಆಚೆ ಕಡೆ ಹೋದರೆ ಕುಂದಾಪುರ, ಉಡುಪಿ ಅಲ್ಲಿ ಹೈಯೆಸ್ಟ್ ಇವತ್ತು ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ನಾವಿವತ್ತು ನೇರವಾಗಿ ನಾವು ರೈತರ ಹತ್ರ ಈ ಒಂದು ಯೋಜನೆಯನ್ನು ತಾವೆಲ್ಲರೂ ಇವತ್ತು ಫಲಶ್ರುತಿ ಪಡಿಬೇಕಿದ್ರೆ ನಿಜವಾಗಿ ತಮ್ಮಲ್ಲಿರ್ತಕ್ಕಂಥ ಏನು ಖಾಲಿ ಜಾಗಗಳಿವೆ, ಗುಡ್ಡೆಗಳಿವೆ, ಅದರಲ್ಲಿ ಇವತ್ತು ಖಾಲಿ ಗುಡ್ಡೆಗಳನ್ನು ತಾವು ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ತಾವು ಗೇರು ಬೆಳೆಗಳನ್ನು ಬೆಳೆಸಬೇಕು. ಇವತ್ತು ರೇಟು ಕೂಡ ಅತ್ಯುತ್ತಮ ರೀತಿಯ ರೇಟು ಕೂಡ ಇವತ್ತು ನಮ್ಮ ಗೇರು ಬೆಳೆಗಳಿಗೆ ಸಿಗ್ತಾ ಇದೆ. ಆ ಒಂದು ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಹಲವಾರು ಭಾಗಗಳಲ್ಲಿ ನಾವು ನೋಡಿದಾಗ ಇವತ್ತು ಕ್ಯಾಶ್ಯೂ ಇಂಡಸ್ಟ್ರೀಸ್ ಬಹಳ ಇದೆ. ಆದರೆ ಇವತ್ತು ಕ್ಯಾಶ್ಯೂ ಇಂಡಸ್ಟ್ರೀಸ್ನವರು ನಾವು ನೋಡೋದಿದ್ರೆ ಬೇರೆ ಬೇರೆ ಇವತ್ತು ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಇವತ್ತು ಅವರಿಗೆ ಸಾಕಾಗ್ತಾ ಇಲ್ಲ. ನಮ್ಮ ಬೆಳೆಗಳು ಇವತ್ತು ನಮ್ಮ ಈ ರಾಜ್ಯದಲ್ಲಿ ಬೆಳೀತಕ್ಕಂಥ ಇಂಡಸ್ಟ್ರಿಗಳು ಇವತ್ತು ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ವಿದೇಶದಿಂದ ಆಮದು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಂಡಸ್ಟ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ನಾವು ಜನರತ್ತ ಹೇಳೋದಿಷ್ಟೇ, ನಮ್ಮ ಬೆಳೆಯನ್ನು ನಾವು ಇಂಪ್ರೂವ್ ಮಾಡೋದ್ರಿಂದ ಇದೊಂದು ವಾಣಿಜ್ಯ ಬೆಳೆ, ಇದನ್ನು ಜಾಸ್ತಿ ನಮ್ಮ ರೈತರು ಬೆಳೆಸಿದಾಗ ಈಗಾಗಲೇ ತಾವು ಈ ಬೆಳೆಯಲ್ಲಿ 18 ವಿವಿಧ ರೀತಿಯ ತಳಿಗಳನ್ನು ನಾವು ಕಾಣ್ಬೋದು. ಅದರಲ್ಲಿ 1.5 ವರ್ಷ 3 ವರ್ಷಕ್ಕೆ ಕೂಡ ಬೆಳೆ ಬರ್ತಕ್ಕಂಥ ಫಸಲು ಕೊಡ್ತಕ್ಕಂಥ ಗಿಡಗಳು ಇವತ್ತು ನಮ್ಮಲ್ಲಿವೆ. ನಮ್ಮ ಈ ಭಾಗದಲ್ಲಿ ನೋಡಿದರೆ ಇವತ್ತು ಉಳ್ಳಾಲದಲ್ಲಿ ಸಂಶೋಧನಾ ವಿಭಾಗ ಕೇಂದ್ರ ಇದೆ. ಹಾಗೆ ನಮ್ಮ ಈ ಮಂಗಳೂರಲ್ಲಿರ್ತಕ್ಕಂಥ 4 ಕೇಂದ್ರಗಳಲ್ಲಿ ಕೂಡ ಕೆಲವೊಂದು ಕಡೆಗಳಲ್ಲಿ ನಮ್ಮ ಪಡೀಲ್ ಹತ್ರ ಭಾಗದಲ್ಲಿರ್ಬೋದು, ಕೆರೆಬೈಲಂಥ ಪ್ರದೇಶದಲ್ಲಿ ಇವತ್ತು ನರ್ಸರಿಯನ್ನು ನಾವು ಬೆಳೆಸಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಭಾಗದಲ್ಲಿ ಕೆಲವೊಂದು ಕಡೆಗಳಲ್ಲಿ ನಾವು ಮೂಡಬಿದ್ರೆ ಆ ಭಾಗದಲ್ಲಿ ಕೂಡ ಅಲ್ಲಿಯ ಆಸುಪಾಸಿನ ಜನರಿಗೆ ಅಲ್ಲಿ ಕೂಡ ನಾವು ನರ್ಸರಿಯನ್ನು ಮಾಡಿ ಇವತ್ತು ಜನರಿಗೆ ಕೊಡ್ತಾ ಇದ್ದೀವಿ. ಅತ್ಯುತ್ತಮ ರೀತಿಯ ಇವತ್ತು ಗಿಡಗಳನ್ನು ಬೆಳೆಸಿ ಜನರಿಗೆ, ರೈತರಿಗೆ ನಮ್ಮ ನಿಗಮಕ್ಕೂ ಬಂದಾಗ ಕೂಡ ಹಾಗೆ ಉಳ್ಳಾಲ ಸಂಶೋಧನಾ ಕೇಂದ್ರಕ್ಕೆ ಹೋದಾಗ ಕೂಡ ಅತ್ಯುತ್ತಮ ರೀತಿಯ ತಳಿಯನ್ನು ಕೊಡುವಂತಹ ವ್ಯವಸ್ಥೆ ಇವತ್ತು ನಮ್ಮ ಇಲಾಖೆಯಿಂದ ಆಗ್ತಾ ಇದೆ. ಹಾಗೆ ಕೆಲವೊಂದು ಯೋಜನೆಗಳು ಇವತ್ತು ಕೇಳ್ತಾರೆ ನಮ್ಮ ಹತ್ರ, ನಮಗೆ ನೀವು ಉಚಿತವಾಗಿ ಕೊಡ್ತೀರಾ ಅಂತೇಳಿ. ಆದರೆ ಇವತ್ತು ಒಂದು ಗಿಡವನ್ನು ಬೆಳೆಸಲಿಕ್ಕೆ ಒಂದು ಹೈಬ್ರಿಡ್ಗೆ 40 ರಿಂದ 50 ರೂಪಾಯಿ ತಾಗ್ತದೆ. ನಮ್ಮದು ಒಂದು ಕಾನ್ಸೆಪ್ಟ್ ಇದೆ, ಮನೆಗೊಂದು ಗೇರು ಗಿಡ ಕೊಡಬೇಕೆನ್ನುವಂಥ ನಾನೊಂದು ಅಧ್ಯಕ್ಷಿಣಿಯಾಗಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೇನೆ. ಹೇಗೆ ನಮ್ಮ ತೋಟದಲ್ಲಿ ನಮ್ಮ ಗಾರ್ಡನಲ್ಲಿ ಒಂದೊಂದು ಗಿಡಗಳನ್ನು ಹಾಕಬೇಕು, ನಮ್ಮ ಮಕ್ಕಳು ಇವತ್ತು ತಿನ್ನಬೇಕು. ಇವತ್ತು ಗೇರು ಹಣ್ಣು ಭಾಳಷ್ಟು ಜೀವಸತ್ವ ಇರ್ತಕ್ಕಂಥ ಹಣ್ಣು. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಕಾಣಲಿಕ್ಕೆ ಸಿಗುವುದಿಲ್ಲ. ನೀವು ಸಣ್ಣದಿರುವಾಗ ಭಾಳಷ್ಟು ಗೇರು ಹಣ್ಣುಗಳನ್ನು ತಿಂತಾ ಇದ್ದೆವು. ಆ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ಗೇರು ಹಣ್ಣಿನಲ್ಲಿದೆ. ಇವತ್ತು ನಮ್ಮ ಮಕ್ಕಳು ಗೇರು ಬೀಜವನ್ನು ಮಾತ್ರ ತಿಂತಾರೆ. ಇವತ್ತು ನಮ್ಮ ಮನೆಯ ಡಬ್ಬಗಳಲ್ಲಿ ಬೀಜವನ್ನು ನಮ್ಮ ಮನೆಯಲ್ಲಿ ಕಾಣ್ಬೋದು. ಆದರೆ ಗೇರು ಹಣ್ಣು ಕೂಡ ನಮ್ಮ ಮಕ್ಕಳು ತಿಂದಾಗ ಅವರಿಗೆ ಅತ್ಯುತ್ತಮವಾದಂಥ ಜೀವಸತ್ವ ಇದರಲ್ಲಿ ಇದೆ ಎನ್ನುವುದನ್ನು ಕೂಡ ಇವತ್ತು ಸಂಶೋಧನೆಯಿಂದ ಗೊತ್ತಾಗಿದೆ. ಹಾಗಾಗಿ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ. ಈ ಸರಿ ನಮ್ಮ ಎಲ್ಲ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಕಾರ್ಯಾಗಾರವನ್ನು ನಿರ್ಮಿಸಿ
ಎಲ್ಲ ಆ ಭಾಗದ ರೈತರನ್ನು ಕರೆಸಿ ಅವರಿಗೆ ನಮ್ಮಿಂದ ಆಗ್ತಕ್ಕಂಥ ಗಿಡಗಳ ವಿತರಣೆ ಹೆಚ್ಚು ಬೇಕು ಅಂತೇಳಿದರೆ ನಮಗೆ ಅವರು ಆರ್ಡ್ರ್ ಮಾಡಿದರೆ ನಾವು ಅತ್ಯುತ್ತಮ ರೀತಿಯ ಗಿಡಗಳನ್ನು ಕೂಡ ಅವರಿಗೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಹಾಗೆ ಈಗಾಗಲೇ ತಾವು ನೋಡಿ ಪುತ್ತೂರಲ್ಲಿ ಮೊನ್ನೆ ರಾಜ್ಯ ಪ್ರಶಸ್ತಿ ಸಿಕ್ತು ಸುಭಾಷ್ ರೈಗಳು ಅಂತೇಳಿ. ಅವರು ಅವರ 8 ಎಕರೆ ಜಾಗದಲ್ಲಿ ಅವರು ಮೊನ್ನೆ ಹೇಳಿದರು, 8 ಎಕರೆ ಜಾಗದಲ್ಲಿ ನಾನು ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ದೇನೆ, ಈಗಾಗಲೇ ಎಲ್ಲ ಖರ್ಚುಗಳು ಹೋಗಿ ನನಗೆ 6 ಲಕ್ಷ ಉಳಿತಾಯ ಆಗ್ತದೆ ಅಂತ ಹೇಳಿದರು ಅವರು. ನೆಟ್ ಏನೂ ಅದಕ್ಕೆ ಖರ್ಚಿಲ್ಲ, ಒಂದೂವರೆ ಲಕ್ಷದಷ್ಟು ಅವರಿಗೆ ಖರ್ಚು ಹೋಗ್ತಂತೆ, ಆದರೆ 6 ಲಕ್ಷದಷ್ಟು ಅವರಿಗೆ ಉಳಿತಾಯ ಆಗ್ತದೆ. ಅದನ್ನು ಅವರು ನೇರವಾಗಿ ಜನರಿಗೆ ಹೇಳಿದರು. ಅಂಥವರ ರೈತರಿಂದ ನಾನಿನ್ನು ಜನರಿಗೆ ಬಹಳಷ್ಟು ಜನ ಉತ್ತಮ ಆದಾಯ ಬರ್ತಕ್ಕಂಥ ರೈತರು ಇದ್ದಾರೆ. ಈಗಾಗಲೇ ನಾವು ಮೊನ್ನೆ ಉಳ್ಳಾಲದಲ್ಲಿ ಕೂಡ ಅವರಿಗೆ ಕೆಲವೊಂದು ಸನ್ಮಾನಗಳನ್ನು ಕೂಡ ಮಾಡಿದ್ದೇವೆ. ಈಗ ಪ್ರತಿ ಕ್ಷೇತ್ರಕ್ಕೆ ಕೂಡ ಯಾರು ಅಂಥ ಕೃಷಿಯನ್ನು ಬೆಳೆದು ಯಾರೀಗಾಗಲೇ ಅನುಭವಿಸಿದ್ದಾರೋ, ಅದರಿಂದ ಫಸಲನ್ನು ಪಡೆದು ಇವತ್ತು ಇನ್ಕಮನ್ನು ಅತ್ಯುತ್ತಮ ರೀತಿಯಲ್ಲಿ ಗಳಿಸ್ತಾ ಇದ್ದಾರೋ ಅವರಿಂದ ನೇರವಾಗಿ ರೈತರಿಗೆ ಅವರ ಮುಖಾಂತರವೇ ಒಂದು ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ. ಹಾಗೆ ನಮ್ಮ ವಿಜ್ಞಾನಿಗಳನ್ನು ಕರೆಸಿ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ವಿಜ್ಞಾನಿಗಳಿದ್ದಾರೆ, ಅವರಿಂದ ಕೂಡ ಅದನ್ನು ಹೇಗೆ ಬೆಳೆಸ್ಬೋದು, ಅವರಿಗೆ ಆ ಒಂದು ಬೆಳೆಗಳನ್ನು ಬೆಳೆಸುವಾಗ ಕೆಲವೊಂದು ಕೀಟನಾಶಕಗಳು ತೊಂದರೆಗಳನ್ನು ಕೊಡ್ತವೆ, ಅದನ್ನು ಕೂಡ ಯಾವ ರೀತಿಯಲ್ಲಿ ತೊಲಗಿಸ್ಬೋದು ಎನ್ನುವಂಥ ಒಂದು ಕಾರ್ಯಾಗಾರವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರೂಪಿಸಬೇಕು ಅಂತ ಇದ್ದೇವೆ. ಇದು ನೇರವಾಗಿ ರೈತರಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಹಾಗೆ ಇದರಿಂದ ನಮ್ಮ ನಿಗಮದಿಂದ ಇವತ್ತು ಸರ್ಕಾರ ಇನ್ನೂ ಮುಂದೆ ಹೋಗಿ ಈಗಾಗಲೇ ನಮಗೆ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ ಖಂಡ್ರೆ ಅವರು ನಮ್ಮ ಈ ಒಂದು ನಿಗಮಕ್ಕೆ ಮಂತ್ರಿಗಳಾಗಿದ್ದಾರೆ. ಅವರ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ರವರ ಗಮನಕ್ಕೂ ಕೂಡ ಈಗಾಗಲೇ ತಂದಿದ್ದೇನೆ. ಅವರು ಕೂಡ ಹೇಳಿದ್ದಾರೆ, ಒಂದು ಪ್ರೊಜೆಕ್ಟನ್ನು ಮಾಡಿಕೊಡಿ, ಈ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ರೀತಿಯ ಗೇರು ಮೇಳವನ್ನು ಮಾಡಬೇಕು. ಹಾಗೆ ಜನರಿಗೆ ನಾನು ಆವಾಗಲೇ ಹೇಳಿದ ಹಾಗೆ ಕೆಲವು ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ತಳಿಯ ಗಿಡಗಳನ್ನು ವಿತರಣೆ ಮಾಡಬೇಕಿದ್ರೆ ನಮಗೂ ಈಗಾಗಲೇ ನಾನು ನೀಡಿದಾಗೆ ಒಂದು ಗಿಡಕ್ಕೆ 40 ರೂಪಾಯಿ ಬೇಕಾಗ್ತದೆ. 1 ಲಕ್ಷ ಗಿಡ ನಾವು ಮಾಡಬೇಕಿದ್ರು ಕೂಡ 50 ಲಕ್ಷ ನಮಗೆ ಬೇಕು. ಹಾಗೆ ಸರ್ಕಾರದಿಂದ ಈ ಸರಿ ಹೆಚ್ಚಿನ ಒಂದು ಅನುದಾನವನ್ನು ಕೂಡ ಮಾನ್ಯ ಮಂತ್ರಿಗಳ ಮುಖಾಂತರ ಕೇಳಿದ್ದೇವೆ. ಅದು ನಮಗೆ ಅನುದಾನಗಳು ಬಂದರೆ ಖಂಡಿತವಾಗಿ ಕೂಡ ನಮ್ಮದು ಏನು ಕಾನ್ಸೆಪ್ಟ್ ಇದೆ ರೈತರಿಗೆ ಗಿಡಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈಗಾಗಲೇ ನಾನು ನಮ್ಮ ಜಿಲ್ಲೆಯ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಅವರನ್ನು ಕೂಡ ನಮ್ಮ ಜೊತೆ ಸೇರಿಸಿಕೊಂಡು, ನಮ್ಮ ನಿಗಮದ ಜೊತೆ ಸೇರಿಸಿಕೊಂಡು ಅವರ ಇದ್ದಲ್ಲಿರ್ತಕ್ಕಂಥ ಕೆಲವೊಂದು ಗೇರು ಕೃಷಿಗೆ ಯಾವ ರೀತಿಯ ಉತ್ತೇಜನವನ್ನು ಕೊಡಲಿಕ್ಕೆ ಆ ತೋಟಗಾರಿಕಾ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಇದೆಯೋ ಅವರನ್ನು ಕೂಡ ಒಟ್ಟು ಸೇರಿಸಿ ನಾವು ಕೃಷಿಕರಿಗೆ ನೇರವಾಗಿ ನಮ್ಮಿಂದ ಆಗ್ತಕ್ಕಂಥ ಸಹಕಾರವನ್ನು ಮಾಡಲಿಕ್ಕೆ ಅದು ಕೂಡ ಈ ಸರಿ ನಾವು ಮಾಡ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಒಟ್ಟಾರೆಯಾಗಿ ನಮ್ಮ ಕೃಷಿಕರು ಮುಂದೆ ಬರಬೇಕು. ಇಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಸುವುದರಿಂದ ಇವತ್ತು ರೈತರು ಕೆಲವೊಂದು ಬೆಳೆಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಾರೆ, ಆದರೆ ಇದರಲ್ಲಿ ನಷ್ಟ ಅಂತ ಏನು ಆಗಲಿಕ್ಕಿಲ್ಲ. ಹಾಗಾಗಿ ನೀರು ಬಹಳಷ್ಟು ಕಡಿಮೆ ವೆಚ್ಚ ಇದರಲ್ಲಿ ಈ ಗಿಡಗಳಿಗೆ ಬೇಕಾಗ್ತದೆ. ಆ ನೆಲೆಯಲ್ಲಿ ಇವತ್ತು ಅತ್ಯುತ್ತಮವಾದಂಥ ಗುಡ್ಡಗಾಡು ಪ್ರದೇಶ, ಏನೋ ಬೆಳೆಗಳನ್ನು ಬೆಳೆಸಿದ ಜಾಗಗಳಿದ್ರೂ ಕೂಡ ಅದರಲ್ಲಿ ಗೇರು ಬೆಳೀತದೆ. ಹಾಗಾಗಿ ಅಂಥ ಜಾಗವನ್ನು ನಾವು ವೇಸ್ಟ್ ಮಾಡದೆ ಅದನ್ನು ಕೂಡ ಗೇರು ಬೆಳೆಗಳನ್ನು ಬೆಳೆಸಿ ಒಂದು ಗ್ರೀನರಿಯನ್ನಾಗಿ ಮಾಡಿ ಖಂಡಿತವಾಗಿ ಕೂಡ ಆವಾಗ ಪ್ರತಿಯೊಬ್ಬ ರೈತರು ಬೆಳೀತಾರೆ. ನಮ್ಮ ಈ ಒಂದು ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಇದಕ್ಕೂ ಕೂಡ ನಾವು ಹೆಚ್ಚಿನ ಉತ್ತೇಜನವನ್ನು ನೀಡಲಿಕ್ಕೆ ಆಗ್ತದೆ. ಎಲ್ಲ ಟೋಟಲ್ ನೋಡುವಾಗ ನಮ್ಮ ರಾಜ್ಯದ, ನಮ್ಮ ರಾಷ್ಟ್ರದ ಇನ್ಕಮ್ ಕೂಡ ಇದರಿಂದ ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬ ಕೃಷಿಕರು ಕೂಡ ಇದರಿಂದ ಬೆಳೀಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ನಮ್ಮ ನಿಗಮದಿಂದ ಇಷ್ಟೆಲ್ಲ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಖಂಡಿತವಾಗಿ ಕೂಡ ಸಹಕಾರವನ್ನು ನೀಡಲಿಕ್ಕೆ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಎನ್ನುವಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಯೋಜನೆಗಳು? ಈ ಸರಿ ನಾವೊಂದು ಅದೇ ತಾವು ಹೇಳಿದ ಹಾಗೆ
ನಷ್ಟದಲ್ಲಿದೆ. ನಿಜವಾಗಿದು ಲಾಭದಾಯಕವಾಗಿತ್ತು. ಎಷ್ಟೋ ಹಿಂದೆ ನಾವು ನೋಡಿದಾಗ ಗೇರು ನಿಗಮದಿಂದ ಎಷ್ಟೋ ಎಂಡೋಸಲ್ಫಾನ್ ಪೀಡಿತರಿಗೆ ಕೆಲವೊಂದು ಕಾರ್ಯಕ್ರಮಗಳು, ಎಷ್ಟೊಂದು ಅನುದಾನಗಳನ್ನು ನಮ್ಮ ನಿಗಮ ಕೊಟ್ಟಿದೆ. ಕಳೆದ ಸರಿ ನಾನು ನೋಡಿದಾಗ 8 ಕೋಟಿಯಷ್ಟು ಲಾಭ ಟೋಟಲ್ ಇದರಿಂದ ಬಂದಿತ್ತು. ಆದರೆ ಈ ವರ್ಷ ನಾನು ನೋಡಿದಾಗ 4.5 ಕೋಟಿಯಷ್ಟು ನಮ್ಮ ನಿಗಮ ಗಳಿಸಿದೆ. ಅದರಲ್ಲಿ ಖರ್ಚು ಕೂಡ ನಮ್ಮ ಸಿಬ್ಬಂದಿಗಳ ಖರ್ಚಿದೆ, ಎಲ್ಲವೂ ಕೂಡ ಹೋಗ್ತದೆ. ಆದರೆ ನಾನೀಗ ತಿಳ್ಕೊಂಡಾಗ ನಾನೀಗ 2 ತಿಂಗಳಾಯಿತು ಅದರಲ್ಲಿ ಬಂದು ಈ ನಿಗಮಕ್ಕೆ. 1.5 ತಿಂಗಳು ಇದಕ್ಕೆ ಕೋಡ್ ಆಫ್ ಕಂಡಕ್ಟ್ ಮುಗೀತು. ಈ ನಿಗಮ ಬರುವುದಕ್ಕಿಂತ 10 ದಿನ ನನಗೆ ಸಿಕ್ಕಿದೆ. ಇನ್ನೀಗ ಮೊನ್ನೆ 12ರಿಂದ ಸ್ಟಾರ್ಟ್ ಆಗಿದೆ. ಈಗ ನಾನು ಎಲ್ಲ ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಇದೆ ಅಲ್ಲಿಗೆ ನಾನು ವಿಸಿಟ್ ಕೊಡಲಿಕ್ಕಿದ್ದೇನೆ. ನಮ್ಮದು ನಡುತೋಪು, ಕೆಲವೊಂದು ಹೊಸ ಗಿಡಗಳನ್ನು ನೆಡಬೇಕು ಅಂತ ಕೂಡ ಈಗಾಗಲೇ ಹೇಳಿದ್ದೇನೆ. ಹಳೆ ಗಿಡಗಳು, ಇದರಿಂದ ನೀವು ಹೇಳಿಗೆ ಯಾಕೆ ನಷ್ಟದಲ್ಲಿದೆ ಅಂತೇಳಿ, ಹಳೆ ಗಿಡಗಳಿದೆ ಎಷ್ಟೊಂದು. ಇವತ್ತು ನಿಜವಾಗಿ ಒಂದು ಗೇರು ಮರ ನಾನು ತಿಳ್ಕೊಂಡಾಗೆ ಉಳ್ಳಾಲದಲ್ಲಿರ್ತಕ್ಕಂಥ 30 kg ಕೊಡ್ತದೆ ಅಂತೆ ಕೆಲವೊಂದು ಗಿಡಗಳು, ಕೆಲವೊಂದು 8 kg ಕೊಡ್ತದೆ, 2 kg ಕೊಡುವ ಗಿಡಗಳಿವೆ. ಹಾಗಾಗಿ ಅದು ನಮಗೆ ನಷ್ಟದಲ್ಲಿ ಕಾಣ್ತಾ ಇದೆ. ಅದಕ್ಕೆ ನಾವು ಎಲ್ಲಿ ಕೆಲವೊಂದು ಗಿಡಗಳು ಇವತ್ತು ಸತ್ತು ಹೋಗಿವೆ, ಅದಕ್ಕೆ ಹೊಸ ಗಿಡಗಳನ್ನು ನೆಟ್ಟಾಗ ಖಂಡಿತವಾಗಿ ಕೂಡ 1-2-3 ವರ್ಷದಲ್ಲಿ ನಾವು ಲಾಭದಾಯಕವನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಇದು ನನ್ನ ಸರಿಯ ಕಾನ್ಸೆಪ್ಟ್ ಇದೆ. ಮೇಡಮ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸುವ ಈ ಮಧ್ಯದಲ್ಲಿ ಸರ್ಕಾರಕ್ಕೆ ಈಗ ಹಣದ ಅವಶ್ಯಕತೆ ಇದೆ ಅಲ್ಲ, ಒಂದದು. ಈಗ ನೀವು ಹೇಳಿದ್ರಿ ಗೇರು ಬೀಜವನ್ನು ಮಾತ್ರ ಬಳಸ್ತಿದ್ದಾರೆ, ಅದು ಗೇರು ಹಣ್ಣನ್ನು ತಿಂತ ಇಲ್ಲ, ಕೊಳಿತು ಹೋಗ್ತಾ ಉಂಟು, ಎಷ್ಟೋ ಟನ್ಗಟ್ಟಲೆ ಕೊಳಿತು ಉಂಟು. ಅದನ್ನು ಬೇರೆ ಪರ್ಯಾಯ ರೂಪದಲ್ಲಿ ಪೆನ್ನಿ ಏನಾದರೂ ಸ್ವದೇಶಿ ಮಾಡಿದರೆ ಸರ್ಕಾರಕ್ಕೆ ಆದಾಯ ಅಲ್ವಾ? ಸರ್ಕಾರ ಈಗ ಆಲ್ರೆಡಿ 50% ಜಾಸ್ತಿ ಮಾಡಿ ಕುಡುಕರನ್ನು ದಾಸರನ್ನಾಗಿ ಮಾಡಿಬಿಟ್ಟಿದೆ. ತುಂಬ ಕಷ್ಟಕ್ಕೆ ದೂಡಿದೆ. ನಿಮಗೆ ಇಲ್ಲಿ ಗೇರು ಹಣ್ಣು ಕುಳಿತಾ ಉಂಟು ಗೊತ್ತುಂಟು, ಪಕ್ಕದಲ್ಲಿದ್ದಾರೆ, ಅವರಿಗೆ ಗೊತ್ತಿದೆ. ಅದಕ್ಕೇನಾದರೂ ಸ್ವದೇಶಿ ಏನಾದರೂ ಮಾಡ್ಬೋದಲ್ಲ ಪದಾರ್ಥ? ಅದು ಎಲ್ಲೂ ಸಹ ಉಲ್ಲಂಘನೆ ಆಗಲಿಲ್ಲ. ಇದೊಂದು ಸೂಕ್ಷ್ಮ ವಿಷಯ ನೀವು ಹೇಳಿದ್ದು. ನೋಡಿ, ಇದರಲ್ಲಿ ಈಗ ನೀವು ಹೇಳಿದ್ರಿ, ಹೌದು, ಲಾಭದ. ಈಗ ಕುಡಿಯೋರು ಎಷ್ಟು ಇದು ಮಾಡಿದ್ರು ಕುಡಿತಾರೆ, ಅದು ಸತ್ಯ. ಈಗ ಸ್ಪಿರಿಟ್ ಎಂಥದೆಲ್ಲ ಉಂಟಲ್ಲ, ಅದರೆಲ್ಲ ಹಾಕಿ ಕುಡಿಯೋರು, ಅದನ್ನೆಷ್ಟೋ ಜೀವಕ್ಕೆ ಹಾನಿಕಾರಕತೆ ಅಂತ ಅವರಿಗೆ ಗೊತ್ತಿದೆ. ನಿಮಗೆ ಅದರಲ್ಲಿ ಕಳ್ಳಬಟ್ಟಿಗಳು ಕೆಲವೊಮ್ಮೆ ಸ್ಟಾರ್ಟ್ ಆಗ್ತದೆ. ಸರ್ಕಾರ ಅದಕ್ಕೆ ಕೊಟ್ರೆ ನೀವು ನೋಡಿದಿರಿ, ಅಲ್ಲಿ ಪೇಪರಲ್ಲಿ ಬರ್ತದೆ ಪರ್ಯಾಯವಾಗಿ ಇದು ಮಾಡಿ ಅಂತ. ಅದೇ ಪರ್ಯಾಯವಾಗಿ ನೀವು ಸರ್ಕಾರ ಕೆಲವು ಅದರಲ್ಲಿ ಲೋಪದೋಷಗಳಿವೆ, ಒಳ್ಳೆಯದು ಇದೆ. ಜನರು ಒಳ್ಳೆಯದೇ ತಗೊಂಡ್ರೆ ಒಳ್ಳೆಯದೇ. ಸರ್ಕಾರ ಕೊಟ್ಟಂಥ ಅನುಮತಿಯನ್ನು ಒಳ್ಳೆಯದಾಗಿ ತಗೊಂಡ್ರೆ ಒಳ್ಳೆಯದಾಗ್ತದೆ. ಈಗ ನಿಗಮವು ಕೂಡ ನೀವು ಹೇಳಿದಾಗೆ ನಮ್ಮಲ್ಲಿದೆ, ನಮ್ಮದು ಇಲ್ಲಿ ಕುಂದಾಪುರದಲ್ಲಿ ಪೆನ್ನಿ ಫ್ಯಾಕ್ಟ್ರಿ ಇತ್ತು, ಅದೀಗ ಮುಚ್ಚುಗಡೆ ಆಗಿದೆ. ಅದನ್ನೀಗ ನಮ್ಮ JSWನವರು ಬಾಡಿಗೆಗೆ ತಗೊಂಡಿದ್ದಾರೆ. ನಮ್ದಿತ್ತು ನಿಗಮದ. ಆಗ ನಾವು ಗೋವಾದಿಂದ ತರುವುದು, ಅವರಲ್ಲಿ ವಾಹನವನ್ನು ಗೋವಾ ರಾಜ್ಯದಲ್ಲಿ ಬೆಳೆಸ್ತಾ ಇದ್ದಾರೆ. ಅಲ್ಲಿಗ ಬಹಳಷ್ಟು ನೀವು ಇದನ್ನೊಂದು ಸಂವಾದದಲ್ಲಿ ಈ ತರ ಬಂದಿದೆ ಅಂತ ಹೇಳಿ ನಿಮ್ಮ ಸರ್ಕಾರಕ್ಕೆ ಸ್ವಲ್ಪ ಒತ್ತಡ ಹಾಕಿದ್ರೆ. ಇದೊಂದು ಸೂಕ್ಷ್ಮ ವಿಷಯ ಅಲ್ಲ, ಸೂಕ್ಷ್ಮ ಅಲ್ಲ, ಇದು ಆಗ್ಬೇಕಾದ್ದು. ಇದರಲ್ಲಿ ಆರೋಗ್ಯಕ್ಕೆ ಹಾಳಿಲ್ಲ. ಕಳ್ಳಬಟ್ಟಿಯಲ್ಲಿ ಸಾಯ್ತಾರೆ ನೋಡಿ. ನೋಡು ಇದರಿಂದ ಒಂದು ಆಲೋಚನೆ ಮಾಡಬೇಕಾಗಿದೆ. ನಾವು ಕೂಡ ಇದರ ಜೊತೆ ಒಂದು ಸ್ವಲ್ಪ, ನಾನು ಹೊಸಬಳಾಗಿ ಬಂದಿದ್ದೇನೆ ಈ ನಿಗಮಕ್ಕೆ. ತಾವು ಕೊಟ್ಟಂಥ ವಿಷಯ ಭಾಳಷ್ಟು, ಅದಕ್ಕೆ ಕೆಲವೊಂದು ಹೋರಾಟಗಾರರು ಹೇಳ್ತಾರೆ ನೋಡಿ, ಮಮತಾ ಗಟ್ಟಿಯವರು ಅಧ್ಯಕ್ಷೆಯಾಗಿ ಬಂದು ಪೆನ್ನಿ ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿದ್ರು ಅಂತ ನಾಳೆ ಹೆಸರುಗಳು ನನಗೆ ಬರ್ಬೋದು. ಆದರೆ ಅಲ್ಲ, ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈಗ ವಾಸ್ತವ ಏನಿದೆ, ನಮ್ಮ ಪೆನ್ನಿ ಫ್ಯಾಕ್ಟ್ರಿ ಮುಚ್ಚಿದೆ, ಅದನ್ನು ರೆಂಟಿಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಜ್ಯೂಸ್ ಇದೆ, ಅದು ಬೇರೆ. ಜ್ಯೂಸ್ ಇದು ಈಗಾಗಲೇ ಮೊನ್ನೆ ಉಳ್ಳಾಲದಲ್ಲಿ ಜ್ಯೂಸಲ್ಲಿ ಜನರಿಗೆ ಸಮಾಧಾನ ಸಿಗುವುದಿಲ್ಲ. ಜ್ಯೂಸ್ ಭಾಳ ಒಳ್ಳೇದು ನಿಜವಾಗಿ. ಅದರದ್ದು ಒಂದೀಗ ನಮಗೆ ಕಾನ್ಸೆಪ್ಟ್ ಇದೆ, ಈ ಸರಿ ಅದನ್ನು ನೋಡಬೇಕು. ನಮ್ಮದು ಗೇರು ತೆಗೆಯುವಾಗ ನಮ್ಮದೆಲ್ಲ ಈಗ ಇದು ಸಿಸ್ಟಮಲ್ಲಿ ಏನಾಗಿದೆ, ಎಲ್ಲ ಟೆಂಡರ್. ನಮ್ಮದು ಗೇರು ನರ್ಸರಿಯು ಟೆಂಡರ್ ಆಗಿದೆ, ಹಾಗೆ ನಮ್ಮ ಬೆಳೆದಂಥ ಬೆಳೆಗಳನ್ನು ಕಟಾವು ಕೂಡ ಟೆಂಡರ್. ಬೇರೆ ಬೇರೆ ಭಾಗಗಳಿಂದ ಇವತ್ತು ರೈತರು ಅದಕ್ಕೆ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನೀವು ಹೇಳಿದಂಥ ಕ್ವಶನ್ ಆಲೋಚನೆ ಮಾಡಬೇಕಾಗಿದೆ. ಅದರಲ್ಲಿ ಈಗ ಪಕ್ಕದಲ್ಲಿ ಉಳ್ಳಾಲ ಕೃಷಿ ಕೇಂದ್ರ ಇದೆ, ಗೇರು ಬೆಳೆಗೆ ಅದೇ ಅಷ್ಟೊಂದು ಒಂದು ಸಭೆ ಸಮ್ಮೇಳನ ಗೇರು ಮೇಳಕ್ಕೆ ಸೀಮಿತವ, ಅಥವಾ ನಿರಂತರವಾಗಿ ಎಲ್ಲೂ ಕೂಡ ಆ ಕಡೆ ಕಾಣ್ತಾ ಇಲ್ಲ. ಕೃಷಿಕರು ಈ ಕಡೆ ಬರ್ತಾರೆ ಹೊರತು ಈಗ ಅಧಿಕಾರಿಗಳು ಆ ಕಡೆ ಹೋಗುದು ನಾವು ನೋಡ್ಲಿಲ್ಲ. ಅಲ್ಲ, ಈಗ ಗಿಡಗಳನ್ನು ನೆಡುವಾಗ ಗೇರು ಕೃಷಿ ಹತ್ರ ಸ್ವಲ್ಪ ಒಲವು ಕೊಡ್ಬೇಕಲ್ಲ. ಈಗ ನೋಡಿ, ಈಗ ನನ್ನ ಹತ್ರ ನಾನು ಬಂದ ಮೇಲೆ
ಸುಮಾರು ನನಗೆ ದಿನಕ್ಕೊಂದು 4-5 ಕಾಲುಗಳು, ಕಮ್ಮಿ ಅಂದರೆ ಇದು ಗಿಡ ಕೇಳೋದು ಜನರು ಎಲ್ಲ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ ನಂಬಲಿಕ್ಕಿಲ್ಲ, ಈಗ ನಮ್ಮ ಸತೀಶ್ ಭಂಡಾರಿ ಅವರು ಡಾಕ್ಟ್ರು, ದೇರ್ಲಕಟ್ಟೆಯ ಡೀನ್, ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ, ಮಮತಾ ಅಕ್ಕ ಎಲ್ಲಿ ಒಳ್ಳೆ ಗಿಡ ಸಿಗ್ತದೆ, ನನ್ನ ಹತ್ರ 3 ಎಕರೆ ಜಾಗ ಇದೆ, ನಾನು ಗೇರು ಬೆಳೆಯನ್ನೇ ಬೆಳೆಸ್ತೇನೆ ಅಂತ. ಹಾಗೀಗ ನನ್ನ ಗೊತ್ತಿದ್ರಲ್ಲಿ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಈ ಸರಿ ನಮ್ಮ ಹತ್ರ 2 ಎಕರೆ ಗುಡ್ಡ ಇದೆ, ನಾವು ಗೇರು ಗಿಡ ಹಾಕ್ತೇವೆ, ಮುಂದೆ ಬರ್ತಾ ಇದ್ದಾರೆ. ಇದಕ್ಕೊಂದು ಅವೇರ್ನೆಸ್ ಬೇಕು. ಈಗ ನಾನು ಹೇಳಿದಷ್ಟೇ, ಅವೇರ್ನೆಸ್ ಇಲ್ಲ ನಮ್ಮ ಹತ್ರ. ಈ ಖಾಲಿ ಬಿಟ್ಟಂತಹ ಜಾಗಗಳಲ್ಲಿ ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಈ ಬೆಳೆಯನ್ನು ಬೆಳೆಸಿದ್ರೆ ಗೇರು ಬೆಳೆ ಮಾತ್ರ ಸಾಧ್ಯ. ಇದಕ್ಕೆ ನಾನು ಈ ಸರಿ ನಮ್ಮ ಒಂದು ಎಲ್ಲ ಕೃಷಿಕರ ಸಹಕಾರ, ತಮ್ಮೆಲ್ಲರ ಪತ್ರಿಕಾ ರಂಗದವರ ಸಹಕಾರದಿಂದ ಒಂದು ಈ ಕಾರ್ಯಾಗಾರವನ್ನು ರೂಪಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಈ ಬೆಳೆಯನ್ನು ಹೇಗೆ ತೆಗಿಬೋದು, ಹೇಗೆ ಅವರು ಸಸ್ಯನ ನೆಟ್ಟಿ ಎಷ್ಟೆಷ್ಟು ಈಗ 1.5 ವರ್ಷದ್ದು 2-3 ವರ್ಷದಲ್ಲಿ ಬೆಳೆ ಬರ್ತಕ್ಕಂಥದ್ದೆಲ್ಲ ಇದೆ. ಇದು ಜನರಿಗೆ ಗೊತ್ತಿಲ್ಲ. ಇದರದೊಂದು ಕಾರ್ಯಾಗಾರವನ್ನು ನಾವು ಈ ಸರಿ ಆದಷ್ಟು ಬೇಗ ನಾವು ಈ ಹಂತದಲ್ಲಿ ಮಾಡ್ತೇವೆ. ಈಗ ಒಂದು ಮಧ್ಯಮ ಹಂತದಲ್ಲಿ ಇದೆ. ನಾನು ಹೇಳಿದಲ್ಲ, ಈ ಸರಿಯ ನಮ್ಮ ನಿಗಮದ ಆದಾಯ 4.25 ಕೋಟಿ ಈ ಸರಿ ಬಂದಿತ್ತು. ಕಳೆದ ವರ್ಷ 8 ಕೋಟಿ ಇತ್ತು. ನಾನು ಕೇಳಿದೆ ಅದು ಬಂದಾಗ ಯಾಕೆ ಆಗಾಯಿತು, ಅದಕ್ಕೆ ಹೇಳಿದರು ಈ ಸರಿ ಹೂ ಬಿಡುವಾಗ ಮಳೆ ಬಂದರೆ ಎಲ್ಲ ಇದಾಗ್ತದೆ, ನಿಮಗೆ ಗೊತ್ತಿದೆ ಏನಾಗ್ತದೆ, ಅದು ಹೂ ಹೋದರೆ ಮತ್ತೆ ಬೆಳೆ ಆಗೋದಿಲ್ಲ. ಕೆಲವೊಂದು ವೈಪರೀತ್ಯ ಸನ್ನಿವೇಶಗಳು ಕೂಡ ಬರ್ತದೆ. ಚಳಿ ಇದರಲ್ಲಿ ವಾತಾವರಣ ಇದರಲ್ಲಿ ಕೂಡ ಕೆಲವೊಮ್ಮೆ ನಮ್ಮ ಗಿಡಗಳಿಗೆ ತೊಂದರೆ ಕೊಟ್ಟು ಬೆಳೆ ಕಮ್ಮಿ ಆಗಲಿಕ್ಕೆ ಸಾಧ್ಯ. ಕೆಲವೊಂದು ಗಿಡಗಳು ಹಳೆಯ ಗಿಡಗಳಿದೆ. ಈಗ ನಾನು ತಿಳ್ಕೊಂಡಾಗೆ ಹಳೆಯ ಗಿಡಗಳು 20 ವರ್ಷ ಅಂತಹ ಗಿಡಗಳು, ಅದನ್ನೆಲ್ಲ ಈ ಸರಿ ತೆಗೆದು ಹೊಸ ಗಿಡಗಳು ಪುನಶ್ಚೇತನ, ನಾವು ಗೇರು ಪುನಶ್ಚೇತನ ಮಾಡಿದರೆ ಖಂಡಿತವಾಗಿಯೂ ಕೂಡ ಮುಂದಿನ ಒಂದು 5 ವರ್ಷ ಹಂತದಲ್ಲಿ ನಾವು ಲಾಭದಾಯಕವನ್ನು ಇದನ್ನು ಮಾಡ್ಬೋದು. ನಮ್ಮದು ಈ ಸರಿಂದು ಪ್ಲ್ಯಾನ್ ಇದೆ. ಈ ವರ್ಷಕ್ಕೆ ಬರೆದಿದ್ರು ಕೂಡ ಮುಂದಕ್ಕಾದರೂ ಕೂಡ ಇದನ್ನು ಲಾಭದಾಯಕವಾಗಿ ಮಾಡ್ಬೋದು ಎನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕೆ ನನ್ನ ಪ್ರಯತ್ನ ಸರ್ವ ರೀತಿಯದ್ದಿದೆ. MD ಅವರು ನೋಡಿ ಅಲ್ಲ, ಹಾಗೇ ನನ್ನ ಗಮನಕ್ಕೇನು ಬಂದಿಲ್ಲ. ಅವರು IFS ಅವರು ಬಂದವರು, ನಮ್ಮ ಮೇಡಮ್ ಈಗ ಇದ್ದವರು IFS. ಆದರೆ ನನ್ನ ಗಮನಕ್ಕೆ ಅಂಥದ್ದೇನು ಬಂದಿಲ್ಲ. ಒಳ್ಳೆಯ ಅಧಿಕಾರಿಯಾಗಿದ್ದಾರೆ ಈಗಾಗಲೇ ಜನರು. ಏನು ಅದು ನನ್ನ ಗಮನಕ್ಕೆ ಅಷ್ಟು ಬಂದಿಲ್ಲ. ನೋಡು ಅದು ನಮ್ಮ ಅಲ್ಲ, ಅದು ನೋಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫಂಡ್ ಸಂಶೋಧನಾ ಕೇಂದ್ರ ಇದು ನಮ್ಮ ಉಳ್ಳಾಲದ್ದು. ಇದಕ್ಕೆ ಬೇರೆ ಬೇರೆ ಕಡೆಗಳಿಂದ ಸಂಶೋಧನಾ ಕೇಂದ್ರ ಆದ ಕಾರಣ ನಿಮ್ಮ ಶಿವಮೊಗ್ಗ ಬೇರೆ ಬೇರೆ ಕಡೆಗಳಿಂದ ಅಲ್ಲಿಗೆ ಬರ್ತಾರೆ. ಈಗಾಗಲೇ ಆ ಕಡೆಯಿಂದ ಅಂದರೆ ನಿಮಗೆ ಗೊತ್ತು, ಯಾವುದೇ ಒಂದು ಸಂಸ್ಥೆಯಲ್ಲಿ ಲೋಕಲಿಗೆ ಅಂತಲ್ಲ, ಅದು ಯಾವ ರೀತಿಯಲ್ಲಿ ಕೊಡ್ತಾರೆ, ಟ್ರಾನ್ಸ್ಫರ್ ಆಗಿ ಕೆಲವರು ಈಚೆ ಬರ್ತಾರೆ, ನಮ್ಮವರು ಬ್ಯಾಂಗ್ಳೂರು ಹೋಗ್ತಾರೆ, ಆ ಕಡೆ ಹೋಗ್ತಾರೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಹಾಗೆ ಆಗಿದೆ. ಮುಂದಿನದಲ್ಲಿ ಈಗಾಗಲೇ ನಾನು ಶಾಸಕರ ಜೊತೆ ಸ್ಪೀಕರ್ ಜೊತೆ ಮಾತಾಡಿದ್ದೇವೆ. ಅವರು ಕೂಡ ಹೇಳಿದ್ದಾರೆ ಅದನ್ನು ಇನ್ನಷ್ಟು ಒಂದು ಅತ್ಯುತ್ತಮ ರೀತಿಯಲ್ಲಿ ಮಾಡುವಂತ ಕೂಡ ಹೇಳಿದ್ದಾರೆ. ನೋಡು ಅದನ್ನು ಅದೇ ಜಾಗ ಇದೆ, 35 ಎಕರೆ ಜಾಗ ಇದೆ ಈಗಾಗಲೇ ನಮಗೆ ಅಲ್ಲಿ. ಅದನ್ನು ಕೂಡ ಒಂದು ಅತ್ಯುತ್ತಮ ರೀತಿಯಲ್ಲಿ ಮಾಡುವ ಅಂತ ಇದೆ. ಅಲ್ಲ ಈಗ ಒಳ್ಳೆದಿದೆ, ನರ್ಸರಿ ಒಳ್ಳೆದಿದೆ, ಒಳ್ಳೆ ಜನರಿಗೆ ರೈತರಿಗೆ ಸ್ಪಂದಿಸ್ತಾ ಇದ್ದಾರೆ. ಅತಿ ಕಡಿಮೆ ವೆಚ್ಚದಲ್ಲಿ 40 ರೂಪಾಯಿಯಲ್ಲಿ ಗಿಡಗಳನ್ನು ಕೊಡ್ತಾ ಇದ್ದಾರೆ ಈಗ. ಎಲ್ಲಿ ಹಾಂ ಇಲ್ಲ, ರೈತರು ಮುಂದೆ ಬರಲಿ, ನಾವು ಸ್ವಲ್ಪ ಕಡಿಮೆಯಲ್ಲಿ ಮಾಡ್ತೀವಿ, ನಮಗೆ ಮುಂದೆ ಬರಲಿ. ಖಂಡಿತವಾಗಿ ಕೂಡ ನಮ್ಮ ನರ್ಸರಿಲಿ ಕೂಡ ನಮ್ಮ ನಿಗಮದ್ದು ಕೂಡ ಇದೆ, ಸ್ವಲ್ಪ ಅವರಿಗೆ ಉಚಿತವಾಗಿ ಕೊಡ್ತೀವಿ. ಹಾಗೆ ಅಂತ ಯಾರಾದರೂ ರೈತರು ಮುಂದೆ ಬರುವುದಿದ್ರೆ ನಮಗೆ ಗಿಡ ಬೇಕು, ನಮ್ಮ ಹತ್ರ ಅಂಥದ್ದು ಏನಿಲ್ಲ ಕೊಡ್ತೀವಿ, ನಾವು ಖಂಡಿತವಾಗಿ ಕೂಡ ನಾವು ಕೊಡ್ತೇವೆ. ಹಾಂ ಅದೇ ಈ ಸರಿ ಹೇಳಿದ್ದೇನೆ ನಾನು, ನಮ್ಮ ತೋಟಗಾರಿಕೆ ಇಲಾಖೆಯವರ ಹತ್ರ ಕೂಡ ಮಾತಾಡಿದ್ದೇನೆ. ಈ ಸರಿ ನಾವೊಂದು ಜಂಟಿಯಾಗಿ ಕಾರ್ಯಾಗಾರಗಳನ್ನು ಮಾಡುವ, ಜನರಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಗೇರು ಬೆಳೆಗೆ ಅವಕಾಶಗಳು ಉಂಟು, ಇದನ್ನು ಒಟ್ಟಾಗಿ ನಾವೊಂದು ಮಾಡುವ ಅಂತ ಈ ಸರಿ ಅಧಿಕಾರಿಗಳಿಗೆ ಹೇಳಿದ್ದೇನೆ ನಾನು. ಖಂಡಿತ ಖಂಡಿತ ನೋಡುವ, ಪ್ರಯತ್ನ ಮಾಡುವ.
ಮಂತ್ರಿಗಳಿಗೆ ಕೂಡ ಈ ನೀವು ಹೇಳಿದಂಥ ಉತ್ತಮ ವಿಷಯ ನಾನು ಖಂಡಿತ ನನ್ನ ಗಮನಕ್ಕೆ ತರ್ತೇನೆ ಇದನ್ನು. ಅಲ್ಲ, ವೈನ್ ಶಾಪ್ ಇತ್ತು, ಅದನ್ನು ಮುಚ್ಚಿದ್ದಾರೆ ಈಗ. ಗೋವಾದಲ್ಲಿ ಎಷ್ಟು ಈ ಗೇರು ಹಣ್ಣಿಂದ ಇದರಿಂದ ಪೆಣ್ಣಿ ಎಲ್ಲ ತೆಗೆದು ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಇದ್ದಾರೆ, ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಮಾಡಿ ಅದರೊಳಗೆ ಚೀಪರಲ್ಲಿ ಸಿಗ್ತದೆ. ಇಲ್ಲಿ ಕೂಡ ಈಗ ಒಂದು ಕಮ್ಮಿ ಅಂದರೆ ಈಗ ನಮಗೆ ಗೊತ್ತು 100 ರೂಪಾಯಿ ಆಗ್ತದೆ ಒಂದು ಬಡವರಿಗೆ, ಕುಡಿಲಿಕ್ಕೆ ಒಂದು 50 ರೂಪಾಯಲ್ಲಿ ಅದರಿಂದ ಸಿಕ್ಕುವಾಗೆ ಮಾಡ್ಬೋದು. ನೀವು ಅದರಲ್ಲಿ ಒಂದು ಸಣ್ಣ ಸಣ್ಣ ಡಿಸ್ಟಿಲರಿಯಲ್ಲಿ ಅಲ್ಲಲ್ಲಿ ಓಪನ್ ಮಾಡಲಿ. ಯಾಕೆ ಕಮ್ಮಿಯಲ್ಲಿ ಬಡವರಿಗೆ ಕುಡಿಯುವಂಥ ಒಂದು ಇದಕ್ಕಿರ್ಬೇಕು. ಅಂದರೆ ಸರ್ಕಾರ ಪ್ರತಿ ವರ್ಷ ಜಾಸ್ತಿ ಅಂದರೆ ನಂಬರ್ 1 ಈಗ ತೆರಿಗೆ ಇರೋದು ಈ ಲಿಕ್ಕರ್ ಇದರಲ್ಲಿ, ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಸಲ. ಅಂದರೆ ಯಾರು ಮಾತಾಡೋದಿಲ್ಲ ಅದನ್ನು ಜಾಸ್ತಿ ಮಾಡಿದರೆ. ಈಗ ಅವರು ಮಮತಾ ಗಟ್ಟಿ ಅವರ ಹತ್ರ ಹೇಳೋದು, ಅವ್ರ ಹತ್ರ ನೀವು ಕ್ವಶನ್ ಕೇಳಲಿಕ್ಕಿಲ್ಲ. ಎಸ್, ಎನಿ ಕ್ವಶನ್ಸ್? ಸಮಯ ಆಗಿದೆ. ಇಲ್ಲಲ್ಲ, ಓಕೆ. ಅದೇ ಮಮತಕ್ಕ ಇಡೀ ಊರಿಗೆ ಗೇರು ಗಿಡ ಹಾಕಲಿ ಮತ್ತು ಎಂಡು ಸ್ವಲ್ಪ ನಂದು ತರೋದು ಬೇಡ, ಅದೊಂದು ಬಾರದಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು ಈಗ ಸದಸ್ಯರಾಗಿರುವಂತಹ ಉಪಾಧ್ಯಕ್ಷರಾಗಿರುವಂತಹ ಅನ್ಸಾರಿ ನೋಳಿ ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈಗ ಅವರು ಕೊನೆಗೆ ಬಂದದಕ್ಕೆ ಈಗ ಅವರು ಸ್ವಾಗತ ಕೋರಿದ್ದು. ಅದೇ ಅವರು ಮುಂದಕ್ಕೆ ಮಾಡುವಂಥ ಕಾರ್ಯಾಗಾರ ಯಾವಾಗ ಇರ್ತದೆ ಮತ್ತು ಪ್ರೆಸ್ ಕ್ಲಬ್ನ ಸಂಯೋಗ ಯಾವ ರೀತಿ ಸಹಭಾಗಿತ್ವ ಇರ್ತದೆ ಅಂತೇಳಿ ಮುಂದಕ್ಕೆ ತಿಳಿಸ್ತಾರೆ. ಅಂತೂ ತಿಂಗಳ ಬೆಳಕು ಕಾರ್ಯಕ್ರಮದ 2ನೇ ಅತಿಥಿಯಾಗಿ ಬಂದಂಥ ಮಮತಕ್ಕ ನಿಮ್ಮ ಜೊತೆ ಬಹಳ ಆತ್ಮೀಯವಾಗಿ ಮಾತಾಡಿದ್ದಾರೆ. ಇದೀಗ ಧನ್ಯವಾದದ ಹೊತ್ತು. ಮೋಹನ್ ಕುತ್ತಾರ್ ಅವರು, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿಂತ ಮೋಹನ್ ಕುತ್ತಾರ್ ಅವರು ಧನ್ಯವಾದವನ್ನು ಸಲ್ಲಿಸ್ತಾರೆ. ತಿಂಗಳ ಅತಿಥಿ 2ನೇ ಕಾರ್ಯಕ್ರಮಕ್ಕೆ ಸುವರ್ಣ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಸಾಧಾರಣ 1 ಗಂಟೆಯ ಕಾಲ ನಮ್ಮ ಜೊತೆಗೆ ಸಂವಾದವನ್ನು ನಡೆಸಿಕೊಟ್ಟಂತಹ ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ DS ಗಟ್ಟಿ ಇವರಿಗೂ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೂ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ವಸಂತ್ ಕೊಣಾಜ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪುಯ್ಯತಬೆಲ್ಲು ಇವರಿಗೂ ವಂದನೆಗಳು. ಹಾಗೂ ಭಾಗವಹಿಸಿದ ಎಲ್ಲ ಉಳ್ಳಾಲ ಪತ್ರಕರ್ತ ಮಿತ್ರರಿಗೂ ವಂದನೆಗಳು. ಹಾಗೂ ನಮ್ಮ ಮುಖಂಡರಾದ ಸುರೇಖಾ ಚಂದ್ರಹಾಸ್ ಹಾಗೂ ಚಂದ್ರಿಕಾ ರೈ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.